ಸರ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡಿ ಕೇಳಿಸುತ್ತೆ ಎಲ್ಲರೂ? ಓಕೆ ಸರ್, ಥ್ಯಾಂಕ್ ಯು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ನನ್ನ ಆತ್ಮಪೂರ್ವಕ ವಂದನೆಗಳು, ಹಾಗೂ ನಮ್ಮ ಸ್ವರ್ಣಮಾಲ ಪತ್ರಿ ಮೇಡಮ್ಗೆ ನನ್ನ ಆತ್ಮಪೂರ್ವಕ ವಂದನೆಗಳು. ರಾತ್ರಿ ಎಲ್ಲ ಧ್ಯಾನ ಅಂತ ಹೇಗೆ ಮಾಡಬಹುದು ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಬೋಧ ಅಚ್ಯುತ ಗುರುಗಳಿಗೆ ನನ್ನ ಜನ್ಮ ಪೂರ್ತಿಯಾಗಿ ಕೃತಜ್ಞತೆಗಳು ಹೊಂದಿಸುತ್ತಾ, ನಮ್ಮ ಜೈ ಗುಡಾಕೇಶ್ ಕ್ಲಾಸ್ಗಳು ಪ್ರತಿ ಒಂದು ಕ್ಲಾಸ್ನಲ್ಲಿ ಈ ಗುಡಾಕೇಶದ ಬಗ್ಗೆ ತಿಳಿಸುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ನನ್ನ ಹೆಸರು ಹುಲಿಗೇಶ್ ಅಂತೇಳಿ. ನನ್ನ ನೇಟಿವ್ ಪ್ಲೇಸ್ ಬಂದು ಬಳ್ಳಾರಿ. ನಾನು ಹುಟ್ಟಿರೋದು ಬಳ್ಳಾರಿಯಲ್ಲೇ. ನನಗೆ ಧ್ಯಾನಕ್ಕಿಂತ ಮುಂಚೆ 2017ರಲ್ಲಿ ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ದೀನಿ. ಮಾಸ್ಟರ್ ಕೇಳಿಸುತ್ತಾ? ಓಕೆ ಸರ್, ಕ್ಲಿಯರ್ ಉಂಟು. ಓಕೆ ಸರ್. ನನ್ನ ಧ್ಯಾನದ ಬಗ್ಗೆ 2017ರಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಧ್ಯಾನಕ್ಕೆ ಬಂದ ಮೇಲೆ ನನ್ನ ಪರಿಪೂರ್ಣವಾದ ಜೀವನ ಹೇಗ್ ಮಾಡ್ಬೇಕು ಏನಿಲ್ಲ ಅಂತ ಪರಿಪೂರ್ಣವಾಗಿ ಹ್ಯಾಪಿಯಾಗಿ ಇವತ್ತಿನ ದಿನ ಸಂತೋಷವಾಗಿದ್ದೀನಿ, ಆನಂದವಾಗಿದ್ದೀನಿ ಅಂದ್ರೆ ನಾನು ಒಬ್ಬನೇ ಅಂತ ನಾನು ಅನ್ಕೊಂತಿದ್ದೀನಿ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿ ಕ್ಷಣ ಆನಂದ, ಪ್ರತಿ ದಿನ ಸಂತೋಷ. ಅದಕ್ಕೆ ನಮ್ಮ ಮೊದಲು ಈ ನನ್ನ ರಾತ್ರಿ ಎಲ್ಲ ಗುಡಾಕೇಶ್ ಮಾಡ್ತಾ ಇದ್ದೀನಿ. ಪರಿಪೂರ್ಣವಾಗಿ ಆನಂದ ಅಂದ್ರೆ ಯಾವ ರೀತಿ ಇರುತ್ತೆ ಎಂಬುದು ಈಗ ಗೊತ್ತಾಗಿದೆ. ನನ್ನ ಧ್ಯಾನದ ಬಗ್ಗೆ ಮೊಟ್ಟ ಮೊದಲು ನನ್ನ ಧ್ಯಾನಕ್ಕಿಂತ ಮುಂಚೆ ಯಾವ ರೀತಿ ಇದೆ ಅಂದ್ರಿಗಿನ ಆಲ್ಮೋಸ್ಟ್ ಅಲ್ಲ ನಾನು ನೋಡ್ತಾ ಇದ್ರಿ. ನನ್ನ ಜೀವನ ಅಂದ್ರೆ ಹೀಗಿಲ್ಲ, ಬಹಳ ಪರಿಪೂರ್ಣವಾಗಿ ಎಷ್ಟಂದ್ರೆ ನಾನು ಎಷ್ಟು ಸಾಧಾರಣವಾಗಿರ್ತಕ್ಕಂಥ ಮನೆಯಲ್ಲಿದ್ದ ನಾನು ಬಂದಿರೋದು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಹಳ ಕಷ್ಟಗಳು. ಯಾರು ನಮ್ಮ ಅಪ್ಪ ಅವರು ನಮ್ಮ ಫ್ಯಾಮಿಲಿ ಹೇಗಿತ್ತಂದ್ರೆಗಿನ ಎಲ್ಲಾರು ಒಂದೇ ಫ್ಯಾಮಿಲಿ ಆಗಿದ್ವಿ. ನಮ್ಮ ಚಿಕ್ಕಪ್ಪ ಅವರು ಇವರು. ಯಾವಾಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾರು ಒಂದೇ ಆಗಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದ್ಸಾರಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಗಿ ಎಲ್ಲಾರು ಬೇರೆ ಬೇರೆ ಆಗಿಬಿಟ್ವಿ ಮಾಸ್ಟರ್. ಗೊತ್ತಾಯ್ತು ನನಗೆ ಯಾವ ರೀತಿ ಜೀವನ ಮಾಡ್ಬೇಕು ಏನಿಲ್ಲ ಅಂಬೋದು. ಯಾವಾಗ ನನಗೆ ಆ ರೀತಿಯಾಗಿ ಪ್ರಾಬ್ಲಮ್ ಆಗಿದ ತಕ್ಷಣನೇ ನಮ್ಮ ಚಿಕ್ಕಪ್ಪವರು ಇವರು ಎಲ್ಲರೂ ಸ್ವಲ್ಪ ಒಳ ಜಗಳ ಸ್ಟಾರ್ಟ್ ಆಗಿ ನಾವೆಲ್ಲ ಬೇರೆ ಆಗ್ಬಿಟ್ಟಿದ್ವಿ ಮಾಸ್ಟರ್ಸ್. ನನ್ನ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಅಪ್ಪಾಜಿ ನನ್ನ ಜೀವನದಲ್ಲಿ ಅಪ್ಪಾಜಿ ಅಂದ್ರೆ ಹೇಗಿರ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ. ನನ್ನ ಜೀವನದಲ್ಲಿ ನಮ್ಮ ಅಮ್ಮನ ಪ್ರೀತಿ ಪಡೆದಿದ್ದೀನಿ ಹೊರತು ನಮ್ಮ ಅಪ್ಪನ ಪ್ರೀತಿ ಪಡೆದೇ ಇಲ್ಲ. ಯಾಕಂದ್ರೆ ನಾನು ಈ ಕ್ಲಾಸ್ನಲ್ಲಿ ಹೇಳ್ತಾ ಇದ್ರಿಗೆ ಒಂದ್ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಥ್ಯಾಂಕ್ ಯು. ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಬಹಳ ಕಷ್ಟದಲ್ಲಿ ಇದ್ದಿದ್ದೀನಿ ಮಾಸ್ಟರ್. ನನಗೆ ಬಹಳ ಪ್ರಾಬ್ಲಮ್ಗಳಾಗಿದ್ವು. ಸಣ್ಣ ಹುಡುಗರವಾಗ್ಲಿದ್ದೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬಹಳ ಆಗಿತ್ತು, ಬ್ಯಾಕ್ ಪೇನ್ ಬಹಳ ಇತ್ತು. ಮತ್ತೆ ಆಮೇಲೆ ಒಂದು ಲೆಫ್ಟ್ ಸೈಡ್ ಕಾಲು ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಮನೆಯಲ್ಲಿ ಬಹಳ ಕಷ್ಟಗಳು. ಯಾವ ರೀತಿ ಕಷ್ಟ ಅಂದ್ರೆಗಿನ ಕನಿಷ್ಠ ಪಕ್ಷ ಒಂದು ಹೊತ್ತು ಊಟ ಮಾಡೋದು ಕೂಡ ಅಷ್ಟು ಕಷ್ಟ ಇತ್ತು. ಆ ಕಷ್ಟನ ಹೇಗೆ ನಿವಾರಿಸ್ಕೋಬೇಕು ಅಂತ ತಿಳಿಯೋದಕ್ಕೆ ಕಷ್ಟ ಆಯ್ತು. ಪ್ರತಿದಿನ ಅಪ್ಪಾಜಿ ಬರ್ತಾ ಇದ್ರು. ನಾನು ದೇವರಿಗೆ ಒಂದೇ ಕೇಳ್ತಾ ಇದ್ದೆ. ಯಾವತ್ತನ್ನಾಗ್ಲಿ ನಾನು ದೇವರಿಗೆ ಒಂದೇ ಕೇಳ್ತಿರೋದೇನಂದ್ರಿಗಿನ, ದೇವ್ರೆ ನನಗೆ ರಾತ್ರಿ ಹೊತ್ತು ಯಾಕೆ ಕೊಟ್ಟಿ, ಹಗಲೇ ಕೊಡ್ಬಾರ್ದಾಗಿತ್ತ ಅಂತ ನಾನು ಪ್ರತಿ ದಿನ ನನ್ನ ಜೀವನದಲ್ಲಿ ಅನ್ಕೊಂತ ಇದ್ದೆ. ಯಾಕಂದ್ರೆ ಇವತ್ತು ಗುಡಾಕೇಶ್ ಮಾಡ್ತಿರ್ಬೇಕಾದ್ರೆಗಿನ ರಾತ್ರಿ ಎಲ್ಲ ಯಾವಾಗ ಆಗುತ್ತೆ ಅಂತ ಇವಾಗ ಸಂತೋಷ ಪಡ್ತೀನಿ. ಯಾಕಂದ್ರೆ ಹಗಲಿದ್ರೆ ಸಾಕಲ್ಲ ನನ್ನ ಜೀವನದಲ್ಲಿ, ರಾತ್ರಿ ಯಾಕೆ ಕೊಡ್ತೀಯ ಅಂತ ನಾನು ಪ್ರತಿ ದಿನ ಕೇಳ್ತಾ ಇದ್ದೆ. ಯಾಕಂದ್ರೆ ಅಷ್ಟು ಕಷ್ಟ. ಯಾವ ರೀತಿ ಕಷ್ಟ ಅಂದ್ರೆಗಿನ ಅಪ್ಪಾಜಿ ಅವರು ಮೇಸ್ತ್ರಿ ಕೆಲಸ ಮಾಡ್ತಿದ್ರು. ರಾತ್ರಿ ಆದ್ರಿಗಿನ ಕುಡ್ಕೊಂಡ್ ಬರ್ತಾ ಇದ್ರು. ಯಾವ ರೀತಿ ಟೀಚ್ ಮಾಡ್ತಿದ್ರು ಅಂದ್ರಿಗಿನ, ಒಬ್ಬ ಮಕ್ಕಳಿಗೆ ಯಾವ ರೀತಿ ಟೀಚ್ ಮಾಡ್ಬೇಕೋ ಅವ್ರಿಗೆ ಅಜ್ಞಾನದಿಂದ ಪ್ರತಿ ದಿನ ಹೊಡೆಯೋದು ಬಡಿಯೋದು ಬಹಳ ನರಕ ಯಾತನೆ. ಆ ನರಕ ಯಾತನೆ ನಾನು ಆಲ್ಮೋಸ್ಟ್ ಅಲ್ಲ 5ನೇ ಕ್ಲಾಸ್ ಇದ್ದಿಟ್ಟು 10ನೇ ಕ್ಲಾಸ್ ವರೆಗೂ ಅನುಭವಿಸಿದ್ದೀನಿ. ಪ್ರತಿ ದಿನ ನಮ್ಮ ಮನೆ ಅಗ್ಲಿ ಬಗ್ಲಿ ಎಲ್ಲರೂ ನಾವೇನಾದ್ರೂ ಅಪ್ಪಿ ತಪ್ಪಿ ಜಗಳ ಮಾಡಿದ್ರೆ
ಕನಿಷ್ಠ ಪಕ್ಷ ಬಂದು ಏನಾಗಿದೆ ಅಂತ ನೋಡೋರೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಮಾಸ್ಟರ್ಸ್. ಆ ರೀತಿ ಪ್ರಾಬ್ಲಮ್ಗಳು. ಯಾಕಪ್ಪ ದೇವ್ರೆ ನನ್ಗೆ ಇಷ್ಟು ಕಷ್ಟ ಕೊಟ್ಟಿ ಅಂತೇಳಿ ನಾನು ನಮ್ಮಮ್ಮ ಭಾರಿ ಕಷ್ಟಪಟ್ಟಿವಿ. ಪ್ರತಿ ದಿನ ಕಷ್ಟ ಅಂದ್ರೆ ನನ್ ಜೀವನದಲ್ಲಿ ಕಷ್ಟಪಟ್ಟಿದ್ದ ದಿನನೇ ಯಾವತ್ತಿಲ್ಲ. ಆ ತರ ಕಷ್ಟಪಟ್ಟಿನಿ. ನಾನು ಒಂದೇ ಮಾತು ಕೇಳ್ತಾ ಇದ್ದೆ, ಧ್ಯಾನಕ್ಕೆ ಬರೋಕಿನ ನನ್ ಧ್ಯಾನದ ಬಗ್ಗೆನೇ ಗೊತ್ತಿಲ್ಲ. ಯಾವಾಗ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆನಂದ ಯಾವಾಗ ಸಿಗ್ತೈತೆ ಅಂತೇಳಿ ದೇವ್ರನ್ನ ಬೇಡ್ಕಂತಿರ್ಬೇಕಾದ್ರೆ ನಮ್ ಮೂವರು ಗಂಡ್ಮಕ್ಳು ಇರೋದು. ನಮ್ಮ ಅದೃಷ್ಟಕ್ಕೆ ಹೆಣ್ಮಕ್ಳು ಯಾರೇ ಇಲ್ಲ. ಅದಕ್ಕಂತ ಆ ಹೆಣ್ಮಕ್ಳು ಪ್ರೀತಿ ನಮ್ಗೆ ಗೊತ್ತಿಲ್ಲ ಏನೋ, ನನ್ಗಂತೂ ಗೊತ್ತಿಲ್ಲ. ಇವಾಗ ಹ್ಯಾಪಿ ಆಗಿದ್ದೀವಿ. ಯಾವಾಗ ನಮ್ಮ ಅಪ್ಪಾಜಿ ಅವರು 9th ಸ್ಟ್ಯಾಂಡರ್ಡ್ ಮಾಸ್ಟರ್ಸ್, ಯಾಕಂದ್ರೆ ನಾನು ಬಹಳವಾದ ಒಂದು ವಿಷಯ ಏನಂದ್ರೆ 9th ಸ್ಟ್ಯಾಂಡರ್ಡ್ ನಲ್ಲಿ ಒಬ್ಬ ಮಗ, ಯಾಕಂದ್ರೆ ಒಂದು ಕೈಗೆ ಬಂದಿರೋ ಮಗನ ಯಾವ ರೀತಿ ಟೀಚ್ ಮಾಡಿದ್ದೆ ಅಂದ್ರೆ, ಈಗಿನ ರಾತ್ರಿ 10 ಗಂಟೆ ಆಗಿದೆ ಮಾಸ್ಟರ್ಸ್. ಯಾಕಂದ್ರೆ ಈ ವಿಷಯಗಳ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ಬೇಕಂತಾನೆ ಬಯಸ್ತೀನಿ. ರಾತ್ರಿ 10 ಗಂಟೆ ಆಗಿದೆ. ಅವರು ಮನೆಗೆ ಬಂದು ಏನ್ ಮಾಡ್ತಾ ಇದೀಯಾ ಅಂದ್ರೆ, ನಾ ಊಟ ಮಾಡ್ತಾ ಇದೀನಿ ಅಂದ್ರೆ, ಯಾವ ರೀತಿ ಟೀಚ್ ಮಾಡಿದೆ ಅಂದ್ರೆ ಎಲ್ಲಿದ್ದು ಬರುತ್ತೆ ಏನಿಲ್ಲ ಅಂತೇಳಿ ರಾತ್ರಿ ಎಲ್ಲ 12 ಗಂಟೆವರೆಗೆ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಯಾವ ರೀತಿ ಅಂದ್ರೆ, ಮೈ ಮೇಲೆ ಬಟ್ಟೆ ಇಲ್ಲ. 9th ಸ್ಟ್ಯಾಂಡರ್ಡ್ ನಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲಾರ್ದಂತ ಪರಿಸ್ಥಿತಿ. ಆ ರೀತಿ ಟೀಚ್ ಮಾಡಿದ್ರೆ, ನಮಗೆ ಟೀಚ್ ಮಾಡೋಕೆ ಒಂದೊಂದು ಒಂದೊಂದು ವಸ್ತು ಅಂದ್ರೆ, ಒಂದು ಕಟ್ಟಿಗೆನ್ನಾಗ್ಲಿ, ಒಂದು ಬೆಲ್ಟ್ ಅನ್ನಾಗ್ಲಿ, ಒಂದು ಚೈನ್ ಆಗ್ಲಿ, ಅದ್ರಲ್ಲಿದ್ದೇ ಹೊಡಿಯೋದು. ಯಾಕಂದ್ರೆ ಆ ತರ ಭಯ ನಂಗೆ. ನನ್ನ ಜೀವನದಲ್ಲಿ ಮಕ್ಕಳ ಬಗ್ಗೆ ನನ್ನ ಫ್ರೆಂಡ್ಸ್ ಯಾರು ಇಲ್ಲ ಮಾಸ್ಟರ್ಸ್, ಬಹಳಷ್ಟು ಕಡಿಮೆ. ಯಾಕಂದ್ರೆ ಫ್ರೆಂಡ್ಸ್ ಹತ್ರ ಹೋಗಿ ಆಡೋದ್ರು ಕೂಡ ಭಾರಿ ಕಷ್ಟ. ಅಪ್ಪಿತಪ್ಪಿ ನೋಡಿದ್ರೆ ಅಷ್ಟು ಕಷ್ಟ. ನನ್ನ ಜೀವನ ಎಲ್ಲ ಭಯ 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 ಬಿಟ್ಟು ಇನ್ನೊಂದು ಏನು ಇಲ್ಲ. ಸಂಪೂರ್ಣವಾಗಿ ಒಂದೊಪ್ಪತ್ತು ಊಟ ಮಾಡೋಣ ಸಂಪೂರ್ಣವಾಗಿ ಅಂದ್ರೂ ಕೂಡ ಭಾರಿ ಕಷ್ಟ. ಯಾಕಂದ್ರೆ ಒಂದು ಸಿಸ್ಟಮೆಟಿಕ್ ಇತ್ತು ಮಾಸ್ಟರ್. ಇಷ್ಟೇ ತಿನ್ಬೇಕು, ಇಷ್ಟೇ ಇರ್ಬೇಕು ಅಂತ ಒಂದು ಸಿಸ್ಟಮೆಟಿಕ್ ಇತ್ತು ಮನೆಯಲ್ಲಿ. ಅದೇ ಸಿಸ್ಟಮೆಟಿಕ್ ಬಗ್ಗೆ ನಾನು 9th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿರ್ಬೇಕಾದ್ರೆ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ದೆ. ಒಬ್ಬ ಲೇಡೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಪೂರ್ತಿಯಾಗಿ ಎಲ್ಲ ಕಸ ಮುಸುರೆ ಬಂಡೆ ಅದು ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಿದ್ ಮಾಸ್ಟರ್ಸ್. ಯಾಕಂದ್ರೆ ಯಾವತ್ತು ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಹೊಲ್ದ ಕೆಲ್ಸಕ್ಕ. ಅಮ್ಮ ಬರೋಕಿನ ಮುಂಚೆ ಇನ್ನ ಕಷ್ಟ ಪಡ್ತಾಳೆ ಅಂತೇಳಿ ಅಡಿಗೆ ಮಾಡ್ತಿದ್ದೆ. ಅಡಿಗೆ ಮಾಡೋ ಕಾರಣ ಏನ್ ಗೊತ್ತಾ? ಅಡಿಗೆ ಮಾಡ್ಬೇಕಾದ್ರೆ ಒಂದು ಇಡಿಕಿ ರೈಸ್ ಹೆಚ್ಚಿಗೆ ಹಾಕಿ ಆ ಮೇಲೆ ಇರ್ತಕ್ಕಂಥ ರೈಸ್ ತಿಂದು ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂತೇಳಿ ಆ ಒಂದು ಇಡಿಕಿ ರೈಸ್ ಊಟ ಮಾಡೋದಕ್ಕೆ ನಾನು ಅಡಿಗೆ ಮಾಡ್ಬಿಡ್ತಾ ಇದ್ದೆ. ಅಷ್ಟು ಹೊಟ್ಟೆ ಹಸಿವು. ಆ ಹೊಟ್ಟೆ ಹಸಿವಿಗೋಸ್ಕರ ಬಾಳ ನಮ್ಮ ದೊಡ್ಡಮ್ಮವರು, ಯಾಕಂದ್ರೆ ಅವರು ಬಾಳ ಇದ್ದಂತವ್ರು, ಅವ್ರ ಮನೆ ಹತ್ರ ಹೋಗಿ ನಾನು ಕಾಯ್ತಾ ಇದ್ದೆ ಮಾಸ್ಟರ್ಸ್. ಕರೆಕ್ಟ್ ಸಾಯಂಕಾಲ 5 ಗಂಟೆಗೆ. 5 ಗಂಟೆಗೆ ಹೋಗಿದ ತಕ್ಷಣನೇ ಅವರೆಲ್ಲರೂ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಮಾನುಗಳು ಹೊರಗಡೆ ಹಾಕಿ ಆ ಒಂದು ಅನ್ನನ ಚೆಲ್ತಾ ಇದ್ರು. ಆ ಟೈಮ್ನಲ್ಲಿ ಕರೆಕ್ಟ್ ಆಗಿ ಹೋದ್ರಿಗಿನ ಊಟ ಮಾಡ್ತೀಯ ಅಂದ್ರೆ ಊಟ ಮಾಡ್ತೀನಿ. ಆ ಟೈಮ್ನಲ್ಲಿ ಪ್ರತಿದಿನ 5 ಗಂಟೆಗೆ ಹೋಗಿ ಊಟ ಮಾಡ್ತಿದ್ದೆ ಮಾಸ್ಟರ್. ಯಾಕಂದ್ರೆ ಹೊಟ್ಟೆ ಹಸು ಅಂದ್ರೆ ಅಷ್ಟು ನನಗೆ ಇಷ್ಟ. ಯಾವತ್ತಪ್ಪ ಈ ಸಂಪೂರ್ಣವಾಗಿ ಊಟನ ಮಾಡ್ಬೇಕಲ್ಲ, 3 ಹೊತ್ತು ಯಾವಾಗ ಊಟ ಮಾಡ್ಬೇಕು ಸಂಪೂರ್ಣವಾಗಿ ಅಂತೇಳಿ ಅಷ್ಟು ಕಷ್ಟಪಟ್ಟಿದ್ ಮಾಸ್ಟರ್ಸ್. ಅಮ್ಮನೂ ಅಷ್ಟೇ. ಎಷ್ಟು ಕಷ್ಟ ಅಂದ್ರೆ ನಮ್ ಜೀವನದಲ್ಲಿ ಆ ಕಷ್ಟ ದೇವ್ರೆ ಯಾರಿಗೂ ಕೊಡಬಾರ್ದು. ಅಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಕಷ್ಟ ಕಷ್ಟ. ಅವತ್ತು ನೈಟ್ 12 ಗಂಟೆಗೆ ನಮ್ ಟೀಚ್ ಮಾಡಿದ್ರು ಮಾಸ್ಟರ್. ಟೀಚ್ ಮಾಡಿದ ತಕ್ಷಣನೇ ಮನೆಯಲ್ಲಿ ನನ್ನ ಶರೀರದ ಮೇಲೆ ಯಾವುದೇ ಒಂದು ಬಟ್ಟೆ ಇಲ್ಲಾರ್ದಂಗ ಟೀಚ್ ಮಾಡಿ ಅಮ್ಮನ್ನ ನಾನು ಹೊರಗಡೆ ಹಾಕ್ಬಿಟ್ರು. ಅವತ್ತು ನಾನು ಡಿಸೈಡ್ಮೆಂಟ್ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಇರಬಾರ್ದು ಅಂತೇಳಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅಮ್ಮನ್ ನಾನು ಕರ್ಕೊಂಬಂದು ಹೆಂಗನ್ನ ಮಾಡಿ ಈ ವರ್ಷ ಒಂದೇ ನೀನು ಓದು ಅಂದ್ರೂ ಕೂಡ ಯಾವ ರೀತಿ ಓದ್ತಿದ್ದೆ ಮಾಸ್ಟರ್ಸ್ ನಾನು ಆಲ್ಮೋಸ್ಟ್ ಆಗಿ ಶನಿವಾರ ಹಾಫ್ ಡೇ ಕಂಪಲ್ಸರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸಂಡೇ ಫುಲ್ ಡೇ ಕೆಲ್ಸಕ್ಕೆ ಹೋಗ್ತಿದ್ದೆ. ಒಂದು 60 ರೂಪೀಸ್ ಬರ್ತಾ ಇದ್ವು. ಆ ಅಮೌಂಟ್ ನ ಮನೆಗೆ ಖರ್ಚುಗಳಿಗೆ ಉಪಯೋಗಿಸ್ಕೊಂತಿದ್ವಿ. ಅಮ್ಮಂದೊಂದು ಖರ್ಚುಗಳಿಗೆ ಉಪಯೋಗಿಸ್ಕೊಂತಿದ್ವಿ. ಆ ಖರ್ಚುಗಳಲ್ಲೇ ನಮ್ ಜೀವನ ನಡ್ತಿರ್ಬೋದು. ಯಾವಾಗ ಅಪ್ಪ ಟ್ರೀಟ್ಮೆಂಟ್ಗೋಸ್ಕರ ನಾನು ಯಾವತ್ತು SLC 3 ಸಬ್ಜೆಕ್ಟ್ ಹೋಯ್ತು ಮಾಸ್ಟರ್ಸ್. ನಾನು 3 ಸಬ್ಜೆಕ್ಟ್ ಹೋಗಿದ ತಕ್ಷಣನೇ ನಾನು ಬೇಡ, ಇನ್ನ ಈ ಜೀವನನೇ ಬೇಡ ಅಂತೇಳಿ ನಾನು ಯಾವಾಗ ಅಮ್ಮ ಹೋಗಿ ಕೇಳಿನಿ, ಅಮ್ಮ ಇನ್ನ ನಾನು ಓದ್ಬೇಕಾ, ಇಲ್ಲ ಅಂದ್ರೆ ಏನಾದ್ರು ಕೆಲ್ಸಕ್ಕೆ ಹೋಗ್ಲಾ ಅಂದ್ರೆ, ನೀನು ಓದಿ ಉದ್ಧಾರ ಮಾಡ್ತಕ್ಕಂತ ಒಂದು ವಿಷಯನೇ ಬೇಡ. ನೋಡ್ತೀಯಲ್ಲ ಮನೆಯಲ್ಲಿ ಯಾವ ರೀತಿ ಇದೆಯಾ, ಜೀವನ ಅಂದ್ರೆ ಎಷ್ಟು ಕಷ್ಟ ಇದೆ. ಯಾಕಂದ್ರೆ ಅಪ್ಪಾಜಿಯ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಲ್ಲ. ಈ ತರ ಬೇಡ,
ಅಂತ ಹೇಳಿದ ತಕ್ಷಣನೇ ಒಂದು ಶಾಪ್ ನಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ಮಾಸ್ಟರ್ಸ್. ಒಂದು ಶಾಪ್, ಸ್ವೀಟ್ ಶಾಪ್. ಆ ಶಾಪ್ ನಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಮೊಟ್ಟ ಮೊದಲನೇ ಸಂಬಳ ₹300, ₹300 ನನ್ನ ಸಂಬಳ. ಆ ಸಂಬಳದಲ್ಲಿ ಪ್ರತಿದಿನ ಆ ₹10 ಇಲ್ಲ ₹5, ₹2 ಆ ರೀತಿ ಎಕ್ಸ್ಟ್ರಾ ಬರ್ಬೇಕಾದ್ರೆ ಬಹಳಷ್ಟು ಮಕ್ಕಳು ಏನ್ ಮಾಡ್ತಿದ್ರು ಮಾಸ್ಟರ್ಸ್, ಏನಾದ್ರು ತಿಂಬೋದಕ್ಕ ಅದು ಇದು ಖರ್ಚುಗಳಿಗೋಸ್ಕರ ಮಾಡ್ತಾರಲ್ಲ. ಬಟ್ ನಾನು ಆತರ ಅಲ್ಲ. ಮನೆಯಲ್ಲಿ ಏನು ಕಡಿಮೆ ಆಗಿದೆಯೋ, ರೈಸ್ ಏನಾದ್ರು ಇಲ್ಲ, ಅಕ್ಕಿ ಇಲ್ಲ, ಬೇಳೆ, ಏನಾದ್ರು ಕಾಯಿ ಪಲ್ಯ ಅದು ಇದು ತಂದುಕೊಂಡು ಹೊಟ್ಟೆ ತುಂಬ ಇರ್ಬೇಕು. ಯಾಕಂದ್ರೆ ನನಗೆ ಇಬ್ಬರು ತಮ್ಮನವ್ರು ಇದ್ದಾರೆ. ನಾನ್ ಕಷ್ಟಪಟ್ಟಿನಿ ಅಂತೇಳಿ ಅವ್ರಿಗೆ ಆ ಕಷ್ಟ ಪಡಬಾರ್ದ ಅಂತೇಳಿ ಆ ರೈಸು ಅವು ಇವು ತಗೊಂಡ್ಬಂದು ಕೊಡ್ತಿದ್ದೆ ಮಾಸ್ಟರ್ಸ್. ಯಾವಾಗ ನಾನು ಕೆಲ್ಸಕ್ಕೆ ಸೇರಿದ್ನೋ ಅವಾಗ್ಲಿದ್ದ ಒಂದು ಹೊಟ್ಟೆ ತುಂಬ 3 ಹೊತ್ತು ಊಟ ಮಾಡೋದಕ್ಕ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಯ್ತು ಮಾಸ್ಟರ್. ಅವಾಗ್ಲಿಟ್ಟು ಮಿನಿಮಮ್ ಆಗಿ ಒಂದು ಸ್ಟೇಜ್ ಅಂದ್ರೆ ಒಂದು 18-20 ಇಯರ್ಸ್ 20 ಇಯರ್ಸ್ ವರೆಗೆ ನನಗೆ ಸಂಪೂರ್ಣವಾದ ಕಷ್ಟ ಮಾಸ್ಟರ್. ಯಾಕಂದ್ರೆ ಅಪ್ಪಾಜಿನೇ ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್. ನನ್ನ ಜೀವನದಲ್ಲಿ ಅಮ್ಮನ ಪ್ರೀತಿ ಪಡೆದಿದ್ದೀನಿ ಹೊರತು ಅಪ್ಪನ ಪ್ರೀತಿ ಇವತ್ತಿನವರೆಗೂ ನಾ ಪಡೆದೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಜನವರಿನಲ್ಲಿ ಡೆತ್ ಆದ್ರು ಅವರು. ಈ ಜನವರಿನಲ್ಲಿ 24ನಲ್ಲಿ ಜನವರಿನಲ್ಲಿ ಡೆತ್ ಆದ್ರು. ಸಂಪೂರ್ಣ ಲಾಸ್ಟ್ ಎಂಡಿಂಗ್ ನಲ್ಲಿ ಕೂಡ ಆ ಪ್ರೀತಿ ಎಂಬುದೇ ಗೊತ್ತಿಲ್ಲ. ಆದ್ರೂ ಎತ್ತ ತಂದೆನ ಯಾವ ರೀತಿ ನಾನು ನೋಡ್ಕೋಬೇಕೋ ಆ ಸಂಪೂರ್ಣವಾಗಿ ನಾನು ನೋಡ್ಕೊಂಡಿದ್ದೀನಿ. ನಮ್ಮ ಅಪ್ಪಾಜಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಆ ಒಂದು ಕಷ್ಟ ಕೊಟ್ಟಿದ್ಕೋಸ್ಕರನೇ ಇಲ್ಲಿವರೆಗೆ ಬಂದಿದ್ದೀನಿ. ಓಕೆ ಮಾಸ್ಟರ್. ಯಾವಾಗ ನಾನು ಒಂದು ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದಲ್ವಾ, ₹300 ನನ್ಗೆ ಸ್ಯಾಲ್ರಿ. 300 ₹1,800 ವರೆಗೆ ನನ್ನ ಸ್ಯಾಲ್ರಿ ಬಂತು ಮಾಸ್ಟರ್. 8 ವರ್ಷ ಸತತವಾಗಿ ಯಾವ ರೀತಿ ನಾನು ಕೆಲಸ ಮಾಡಿದ್ದೇನೆ ಅಂದ್ರೆ, ಒಬ್ಬ ವ್ಯಕ್ತಿ ಮಿನಿಮಮ್ 8 ಅವರ್ಸ್ ಇಲ್ಲ 12 ಅವರ್ಸ್ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ರಿ. ನಾನ್ ಯಾವ ರೀತಿ ಕೆಲಸ ಮಾಡ್ತಿದ್ದೇನೆ ಅಂದ್ರೆ, ಆ ಶಾಪ್ ನಲ್ಲಿ ಮಿನಿಮಮ್ ಅವಾಗ್ಯ ಒಂದು ₹18,000 ವರೆಗೂ ಶಾಪ್ ನಲ್ಲಿ ಪರ್ಚೇಸ್ ಮಾಡ್ಬೋದು, ಎಲ್ಲ ಟೋಟಲ್ ಎಲ್ಲ ಸಾಮಾನುಗಳು. ಅದು ಅಷ್ಟು ಒಂದು ಇರ್ತಕ್ಕಂಥ ಒಂದು ಶಾಪ್ ಅದು. ಆ ಶಾಪ್ ಮೈಂಟೈನ್ ಮಾಡ್ಕೊಂತ ಹೋಗ್ತಿದ್ದೆ 8 ವರ್ಷ. ಬೆಳಿಗ್ಗೆ 6 ಗಂಟೆಗೆ ನಿದ್ದ ರಾತ್ರಿ 11:30ವರೆಗೆ ಕೆಲಸ ಮಾಡ್ತಿದ್ದೆ ಮಾಸ್ಟರ್. ಪ್ರತಿ ದಿನ ಬೆಳಿಗ್ಗೆ 6 ಗಂಟೆಲಿದ್ದ ರಾತ್ರಿ 11 ಗಂಟೆವರೆಗೆ. ಯಾವ ರೀತಿ ಅಂದ್ರೆ, ರಾತ್ರಿ ಹೊತ್ತು ನಾನು ಮಲಗಬೇಕಾದ್ರೂ ಕೂಡ ಒಂಥರ ಅದೇ ಶಾಪ್ ನಲ್ಲಿ ಯಾರು ಬರ್ತಾರೆ, ಏನ್ ಕೊಡ್ಬೇಕು, ಯಾರು ಬರ್ತಾರೆ, ಏನ್ ಬೇಕು, ಪ್ರತಿದಿನ ಅದೇ ಒಟ್ಟ ಅಂತ ರಾತ್ರಿ ಕೂಡ ಅದೇ. ಆ ರೀತಿ ಮಾಡ್ತಾ ಇದ್ದೆ. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಏನಂತಿದ್ರೆ ಅಂದ್ರೆ, ಏನೋ ನಿನ್ ಏನ್ ಹುಚ್ಚಿಟ್ಟು ಬಿಟ್ಟೈತೆ, ಅವನು ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ನೀನೇನು ಒಳ್ಳೆ ವಿಚಿತ್ರ ಕೆಲಸ ಮಾಡ್ತಾ ಇದೀಯಾ, ಬೆಳಿಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 12, 10, 11 ಗಂಟೆಗೆ 11:30ವರೆಗೆ ಬರಂಗಿಲ್ಲಲ್ಲೋ, ನೀನ್ ಎಂತ ಕೆಲಸ ಮಾಡ್ತೀಯ ಅಂತ ಬೈತಿದ್ರು. ಸುಮ್ನೆ ಇರಮ್ಮ, ನನಗೆ ಒಳ್ಳೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಯಾಕಂದ್ರೆ ಆ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬಹಳ ಚೆನ್ನಾಗಿದೆ ನನಗೆ ಅಂತ ಹೇಳಿ ಆ ತರ. ಯಾಕಂದ್ರೆ ಆ ಒಂದು ಓನರ್ ಕೂಡ ಹೆಂಗಿದ್ರಂದ್ರೆ, ನನ್ನ ಓನರ್ ಎಂಬ ಭಾವನೆ ಇಲ್ಲ ಅವ್ರಿಗೆ. ನನ್ನ ತಮ್ಮನ್ ತರ ನನ್ನ ಯಾವಾಗ್ಲೂ ತಮ್ಮ ಅಂತಿದ್ರು. ಮತ್ತೆ ಆ ತರ ನೋಡ್ಕೊಂತಿದ್ರು. ನಾನು ಅವರು ಓನರ್ ತರ ನೋಡ್ಕೊಂತಿದ್ದಿಲ್ಲ, ಅಣ್ಣ ಅಂತೇಳಿ ನಾನು ಟೀಚ್ ಮಾಡ್ತಾ ಇದ್ದೆ. ಅಲ್ಲೇ ಅವ್ರ ಮನೇಲಿ ಊಟ ಮಾಡೋದು, ಅವ್ರ ಮನೇಲಿ ಎದ್ದೊಳೋದು, ಟೈಮ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಲ್ಲೇ ಇರ್ತಾ ಇದ್ ಮಾಸ್ಟರ್. ಯಾವ ಟೈಮ್ನಲ್ಲಿ ಕೆಟ್ಟಗಳಿಗೆ ಏನೋ ಒಂದು 1 ಡೇ ಅಂದ್ರೆ ನನ್ನ ಜೀವನದಲ್ಲಿ ಆವತ್ತಿನ ದಿನ ಹೈದ್ರಾಬಾದ್ಲಿದ್ದ ಪೊದ್ದುಟೂರು ಆ ಸೈಡ್ಲಿದ್ದೆಲ್ಲ ಒಂದ್ ಸ್ವಲ್ಪ ಹೆಚ್ಚಾಗಿ ಐಟಮ್ಸ್ ಬಂದು ಮಾಸ್ಟರ್. ಯಾಕಂದ್ರೆ ಯಾವಾಗ ಐಟಮ್ಸ್ ಬಂದಿದ ತಕ್ಷಣನೇ ಅವರೆಲ್ಲರೂ ಸುಮಾರು ಎಷ್ಟು ಕೆಜಿ ಇರ್ಬೋದಂದ್ರೆ 130, 120ವರೆಗೆ 100 kgs ವರೆಗೆ ಇರ್ಬೋದು ಒಂದೊಂದು ಐಟಮ್ಸ್. ಆ ಐಟಮ್ಸ್ ನ ಹಮಾಲಿಯವ್ರು ತಂದು ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ತಗೊಂಡು ಹೋಗ್ಬೇಕಂದ್ರು ಕೂಡ ಯಾರು ಸಹಾಯ ಮಾಡೋರಿಲ್ಲ. ಇಬ್ಬರಿಗೆ ನಾನು ತಮಿಳಿನ್ಸವ್ರು, ನನ್ ಬಹಳಷ್ಟು ಪರಿಚಯ ತಮಿಳಿನ್ಸವ್ರು. ಅವ್ರು ಬಂದು ಏನ್ರಿ ಸ್ವಲ್ಪ ಸಹಾಯ ಮಾಡ್ರಿ ಅಂದ್ರೆ ನನಗೆ ಬೈದ್ ಬಿಟ್ರು. ಯಾವ ರೀತಿ ಬೈದಂದ್ರೆ, ತಮಿಳಿನಲ್ಲಿ ಬಹಳಷ್ಟು ಬೈದ್ ಬಿಟ್ರು. ನೀನ್ ಹಂಗಂತಿ ಹಿಂಗಂತಿ ಹೇಳ, ನೀನು ಒಳ್ಳೆ ನೀವು ನಾಯಕರಂತ ಹೇಳ್ತಿರಲ್ಲ, ಎಷ್ಟು ಬಲ ಇರ್ಬೋದು, ಹಿಂಗಂತ ಹೇಳಿದ ತಕ್ಷಣ ಒಂಥರ ಸಿಟ್ಟು ನನಗೆ. ನನ್ನ ಯಾಕೆ ಹಿಂಗ ಅಂದ್ಬಿಟ್ಟ ಅಂತ ಹೇಳಿ ಆ ಒಂದು ಅಹಂಕಾರಲಿದ್ದ 12 ಚೀಲ ಅನ್ನೋ ಒಂದು 100 kgs ಇರ್ಬೋದು, ಅವು ಮೇಲೆ ಇರ್ಬೋದು. 12 ಚೀಲ 2ನೇ ಆಫ್ಟರ್ಗೆ ಒಬ್ಬನೇ ಎತ್ಕೊಂಡು ಹೋಗಿ ಆಗ್ಬಿಟ್ಟಿದ್ದೀನಿ. ಅಷ್ಟು ಅಹಂಕಾರ. ಯಾವಾಗ ಹಾಕಿದ ತಕ್ಷಣನೇ ನನ್ನ ದೌರ್ಭಾಗ್ಯ
ಅವತ್ತಿನ ನೈಟ್ ಎಲ್ಲ ಬಂದು ಏನೂ ಆಗಿಲ್ಲ ಮಾಸ್ಟರ್ಸ್, ನನಗೆ ಹ್ಯಾಪಿ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಸ್ನಾನ ಮಾಡಿ ಹೊರಗಡೆ ಬರ್ತಾ ಇದೀನಿ ಮಾಸ್ಟರ್ಸ್, ನಡ್ಕಂತ ಬರ್ಬೇಕಾದ್ರೆ ನನ್ನ ಲೆಫ್ಟ್ ಸೈಡ್ ಕಾಲು ಮುಂದಕ್ಕೆ ಹೋಗ್ವಲ್ದು. ಅಂದ್ರೆ ಫ್ರಂಟ್ ಏನಾದ್ರೂ ಕಾಲಿಟ್ರೆ ಕಾಲಿದ್ದ ತಲೆಯವರೆಗೆ ವೈಬ್ರೇಷನ್ ಸ್ಟಾರ್ಟ್ ಆಗ, ಯಾಕಂದ್ರೆ ಒಂಥರ ಕರೆಂಟ್ ಶಾಟ್ ಹೊಡಿತೈತೇನೋ ಅಂಬಷ್ಟು ಇದು ನಡ್ಗಕತ್ತೈತೆ, ಕಾಲೆಲ್ಲ ನಡ್ಗಕತ್ತೈತೆ. ಎದಕ್ ನಡ್ತಾ ಇದೆ ಎಂಬುದು ನನ್ಗೆ ಗೊತ್ತಿಲ್ಲ. ಅಯ್ಯೋ ಏನ್ ಈ ತರ ಆಯ್ತು, ಅಲ್ಲಿ ಏನನ್ನಾದ್ರು ಕರೆಂಟ್ ಗಿರೆಂಟ್ ಏನ್ ಇಟ್ಕೊಂಡಿದೆ ಏನಂತೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಏನೂ ಇಲ್ಲ. ಬಟ್ ಇನ್ನೊಂದ್ಸಾರಿ ರೈಟ್ ಸೈಡ್ ಇದ್ದ ಲೆಗ್ ಮುಂದಕ್ಕೆ ಹೋಗುತ್ತೆ, ಲೆಫ್ಟ್ ಸೈಡ್ ಹೋಗ್ವಲ್ದು. ಏನ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಒಂದ್ ಸ್ವಲ್ಪ ಅಲ್ಲಿ ಒಂದ್ 2 ನಿಮಿಷ ನಾನು ಕುಂತು ಬಿಟ್ಟಿದ್ದೀನಿ. ಕುಂತಿದ ತಕ್ಷಣ ನಮ್ಮ ಮನೆಯಲ್ಲಿ ಇರೋರು ಯಾರನ್ನ ಕರೆ ಕಳ್ಸಂದ್ರೆ ನಮ್ ಚಿಕ್ಕಪ್ಪ ಬಂದ್ ಮಾಸ್ಟರ್ಸ್. ನಮ್ ಚಿಕ್ಕಪ್ಪ ಬಂದಿದ ತಕ್ಷಣ ಏನಾಗಿದೆ ಏನಿಲ್ಲ ಅಂತ ಹೇಳಿದ್ರೆ, ಈ ತರ ಕಾಲು ಲೆಫ್ಟ್ ಸೈಡ್ ಈ ತರ ಆಗಿದೆ ಅಣ್ಣ ಅಂದ್ರೆ, ಅವಾಗ ಹೋಗಿ ಎಕ್ಸ್ರೇ ಓಪಡಿಯಲ್ಲಿ, ಯಾಕಂದ್ರೆ ನಮ್ ಬಳ್ಳಾರಿಯಲ್ಲಿ ಓಪಡಿ ಏನೇ ಪ್ರಾಬ್ಲಮ್ ಆದ್ರೆ ಟಕ್ ಅಂತ ಓಪಡಿಗೆ ಹೋಗ್ತಿದ್ರ ಮಾತು. ಓಪಡಿಗೆ ಹೋಗಿದ ತಕ್ಷಣನೇ ಅವ್ರು ಎಕ್ಸ್ರೇ ಮಾಡಿದ್ರು ಮಾಸ್ಟರ್ಸ್. ಎಕ್ಸ್ರೇ ಮಾಡಿದ್ರೆ ಬ್ಯಾಕ್ ಪೇನ್ ಅಂದ್ರೆ ಬ್ಯಾಕ್ ಬೋನು ಫ್ರಾಕ್ಚರ್ ಆಗಿದೆ ನಿನ್ಗೆ, ಯಾಕಂದ್ರೆ ವಜಾ ಬಹಳಷ್ಟು ಒತ್ತಿದ್ದಂಗೆ ಇದೆ, ನಿನ್ಗೆ ಬ್ಯಾಕ್ ಬೋನು ಸ್ಲಿಪ್ ಆಗಿದೆ, ಅದಕ್ಕಂತೇಳಿ ನೀನ್ ಕಂಪಲ್ಸರಿ ಆಪರೇಷನ್ ಮಾಡಿಸ್ಕೋ, ಇಲ್ಲಾಂದ್ರೆಗಿನ ಟ್ಯಾಬ್ಲೆಟ್ ಕೊಡ್ತೀನಿ 3 ಮಂತ್ ವರೆಗೂ ಉಪಯೋಗಿಸು ಅಂತ ಹೇಳಿದ್ರು. ನನಗೆ ನನ್ನ ಜೀವನದಲ್ಲಿ ಯಾವಾಗ ಶಾಪ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವತ್ತಲಿದ್ದೆ ಯಾವತ್ತೂ ಜ್ವರ ಬಂದಿದ್ದಿಲ್ಲ, ಏನಿಲ್ಲ, ಬಹಳ ಆಕ್ಟಿವಿಟಿ ಆಗಿ ಕೆಲಸ ಮಾಡ್ತಿದ್ದೆ. ಅಂತದನ್ನ ಡಾಕ್ಟರ್ಸ್ ಏನ್ ಹೇಳಿದ್ರು, 3 ಮಂತ್ ವರೆಗೆ ನೀನು ರೆಸ್ಟ್ ತಗೊಂಬ್ಲೇಬೇಕು. ಯಾವ ರೀತಿ ರೆಸ್ಟ್ ಅಂದ್ರೆ, ಬ್ಯಾಕ್ ಪೇನ್ ಇರೋರಿಗೆ ನೆಲದ ಮೇಲೆ ಅಂದ್ರೆ ಒಂದು ಬಂಡೆ ಮೇಲೆ ಸಾಫ್ ಆಗಿ ಮಲ್ಕಂತಾರಲ್ಲ, ಆ ರೀತಿ ಮಲ್ಕೋಬೇಕಷ್ಟೇ, ಇನ್ನೇನೇನ್ ನೀನು ಕೆಲಸ ಮಾಡಬಾರ್ದು, ಎದ್ದೇಳ್ಬಾರ್ದು, ಬಗ್ಬಾರ್ದು, ಆ ತರ ಅಂತ ಹೇಳ್ಬಿಟ್ರು. ಅಯ್ಯೋ ನನಗೆ ಒಂಥರ ಒಂದ್ ಸೈಡು ಅಳು ಬರುತ್ತೆ, ಒಂದ್ಸರಿ ಏನ್ ಮಾಡ್ಬೇಕು ಅಂತ ಒಂಥರ ಮೈಂಡ್ ಎಲ್ಲ ಬ್ರೈಟ್ನೆಸ್, ಏನ್ ಮಾಡ್ಬೇಕು ಗೊತ್ತಾಗೋದು. 3 ಮಂತ್ ಅವ್ರು ಮಲಗ್ರಿ ಅಂತ ಹೇಳ್ತಿದ್ದಾರೆ, ಟ್ಯಾಬ್ಲೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು 3 ನಿಮಿಷ ಕೂಡ ನಾನು ಸುಮ್ನೆ ಸರಿಯಾಗಿ ಇರೋನಲ್ಲ, ಕೆಲ್ಸ 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 ಮಾಡೋನು, ಯಾಕಂದ್ರೆ ನನ್ ಕಷ್ಟ ಹಂಗಿತ್ತು. ಆಯ್ತು ಏನ್ ಮಾಡ್ಬೇಕಂತ ಹೇಳಿ ಅಂತಾರಲ್ಲ, ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ದುಡ್ಡು ಇಟ್ಟು ತೋರಿಸಿದ್ರೆ ಚೆನ್ನಾಗಾಗುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಫ್ರೀ ಟ್ರೀಟ್ಮೆಂಟ್ ಚೆನ್ನಾಗಿ ನೋಡಂಗಿಲ್ಲ ಅಂತ ಹೇಳಿ ಒಂದ್ ನೆಗೆಟಿವ್ ಕ್ಯಾರೆಕ್ಟರ್ ಇದ್ರಿ ಅಲ್ಲ, ನಾನು ಅದೇ ತರ ಗೌರ್ಮೆಂಟ್ ಹಾಸ್ಪಿಟಲ್ ಸರಿಯಾಗಿ ನೋಡಂಗಿಲ್ಲ, ಆಯ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಮ್ಮ ಅಂತ ಹೇಳಿ ಸ್ಟಾರ್ಟ್ ಆಯ್ತು ನನ್ನ ಜೀವನ. ಅವಾಗ ಸ್ಟಾರ್ಟ್ ಆಯ್ತು ಎಂತೆಂತ ಹಾಸ್ಪಿಟಲ್ಗಳು ಮಾಸ್ಟರ್ಸ್, ಯಾಕಂದ್ರೆ ಆ ಬ್ಯಾಕ್ ಪೇನ್ಗೋಸ್ಕರ ಆಯುರ್ವೇದಿಕ್ ತೋರಿಸಿದ್ರು ಮಾಸ್ಟರ್ಸ್. ಆಯುರ್ವೇದಿಕ್ ನಲ್ಲಿ ನನ್ ಮೇಲೆ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಅವರು, ಯಾಕಂದ್ರೆ ಬ್ಯಾಕ್ ಎಲ್ಲರಿಗೂ ಸ್ಟೇಟ್ ಆಗಿರುತ್ತಲ್ಲ, ಈ ತರ ಸ್ಟೇಟ್ ಆಗಿರುತ್ತೆ. ಅವರು ನನ್ ಮೇಲೆ ಪ್ರಯೋಗ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಬ್ಯಾಕ್ ನ ತಿಕ್ಕಿ 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 ಈ ತರ ಬೊಗ್ಗು ಬಿಟ್ಟಿದೆ ಮಾಸ್ಟರ್ ನಂದು, ಈಗ್ಲೂ ಅಷ್ಟೇ. ಯಾಕಂದ್ರೆ ಬೆಂಡ್ ಆಗ್ಬಿಟ್ಟಿದೆ, ನಾನು ಈ ತರ ಕೂಡಕ್ ಬರಲ್ಲ, ಈ ತರಾನೇ ಕೂಡ್ಬೇಕು ಕಂಪಲ್ಸರಿ, ಈ ತರ ಕುಂತ್ರೇನೆ ಸ್ವಲ್ಪ ರಿಲೀಫ್, ಇಲ್ಲಾಂದ್ರೆ ನಿಂಗೆ ಬಗ್ಬಿಟ್ರಿಗಿನ ಒಂಥರ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಅವಾಗ ಏನಪ್ಪ ಹೀಗಾಯ್ತು ಅಂತೇಳಿ ಆ ತರ ಸುಮಾರು ಏನಿಲ್ಲ ಅಂದ್ರೂ ಒಂದು 8 ಹಾಸ್ಪಿಟ್ಲ್ ತಿರುಗಿಬಿಟ್ಟಿದ್ದೀನಿ ಮಾಸ್ಟರ್. ಯಾಕಂದ್ರೆ ಮನೆಯಲ್ಲಿ ಆ ಹಾಸ್ಪಿಟ್ಲ್ಗೆ ಹೋಗೋದಕ್ಕಿಂತ ಆಯುರ್ವೇದಿಕ್ ನಲ್ಲಿ ತೋರಿಸಿದ್ರೇನೆ ಚೆನ್ನಾಗಾಗುತ್ತೆ ಈ ಹುಡುಗಿ ಅಂತೇಳಿ ನಂಬಿಕೆ. ಎಲ್ಲಾ ಹಾಸ್ಪಿಟ್ಲ್ ಆಗಿ ತಿರುಗಿಸಿದ್ರು, ಅವ್ರು ಏನ್ ಹೇಳ್ತಾರೆ, ಆಯ್ತು ಇವಾಗ ಆಗುತ್ತೆ ಅವಾಗ ಆಗುತ್ತೆ, ಆದ್ರೆ ನನ್ನ ಜೀವನದಲ್ಲಿ ಅದು ಬ್ಯಾಕ್ ಪೇನೇ ಹೋಗಿಲ್ಲ. ಎಷ್ಟು ಕಷ್ಟ ಹೋಗ್ಲಿ ಬಿಡು, ಆ ಬ್ಯಾಕ್ ಪೇನ್ ಇವಾಗ ಹೋಗಿಲ್ಲಲ್ಲ, ಹೋಗ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು ಮಾಸ್ಟರ್ಸ್. ಯಾಕಂದ್ರೆ ಬ್ಯಾಕ್ ಪೇನ್ ಇತ್ತಲ್ಲ, ಯಾವಾಗ್ಲೂ ನಾನು ಪಿಕ್ಚರ್ ನೋಡೋದಕ್ಕಿಂತ ಮುಂಚೆನೆ ಅಡ್ವರ್ಟೈಸ್ಮೆಂಟ್ ಹೆಚ್ಚಿಗೆ ನೋಡೋದು. ಅಡ್ವರ್ಟೈಸ್ಮೆಂಟ್ ಯಾವಾಗ 12 ಗಂಟೆ ಆದ್ರೆ ಸ್ಟಾರ್ಟ್ ಅಲ್ಲ ಅಡ್ವರ್ಟೈಸ್ಮೆಂಟ್, ಬ್ಯಾಕ್ ಪೇನ್ಗೋಸ್ಕರ, ಇಲ್ಲಾಂದ್ರೆ ಏನಾದ್ರು ಹೋಮಿಯೋಪತಿ ಇದು ಅದು ಇದು ಏನೇನೋ ತೋರಿಸ್ತಾ ಇದ್ರು. ಅಯ್ಯೋ ಇದು ಚೆನ್ನಾಗಿರುತ್ತಲ್ಲ, ಇದು ನೋಡಿದ್ರೇನ ಬ್ಯಾಕ್ ಪೇನ್ ಕಡಿಮೆ ಆಗುತ್ತಾ ಅಂತೇಳಿ ಅನ್ಕಂತಿದ್ದೆ. ಒಂದು ಹೋಮಿಯೋ ಕೇರ್ ಅಂತ ಬಂತು ಮಾಸ್ಟರ್ಸ್. ಯಾಕಂದ್ರೆ 5 ವರ್ಷ ಕಂಪಲ್ಸರಿ 5 ವರ್ಷ ನಾನು ಬ್ಯಾಕ್ ಪೇನ್ಗೋಸ್ಕರ ಎಲ್ಲಾ ಟ್ಯಾಬ್ಲೆಟ್ ತಿಂದು 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 ಸಾಕಾಗೋಗ್ಬಿಡ್ತು. ಯಾವಾಗ ಟ್ಯಾಬ್ಲೆಟ್ ತಿಂತಾ ಇರ್ಬೇಕಾದ್ರೆ ಬಹಳ ವೀಕ್ನೆಸ್ ಆಗ್ಬಿಟ್ಟಿದ್ದೀನಿ ಮಾಸ್ಟರ್. ಎಷ್ಟು ವೀಕ್ನೆಸ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಬಹಳ ಸ್ಟ್ರೆಂತ್ ಆಗಿರೋನು ಭಾರಿ ವೀಕ್ ಆಗ್ಬಿಟ್ಟಿದ್ದೀನಿ. ಮನೆಯಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂದ್ರೆ, ಈ ಹುಡುಗಿಗೆ ಬಹಳ ಎನರ್ಜಿ ಆಗಿದ್ದ, ಈ ಹುಡುಗಿ ಯಾವಾಗ ಕೆಲ್ಸಕ್ಕೆ ಹೋದ್ನೋ ಅವಾಗ್ಲಿದ್ದ ಒಳ್ಳೆ ಹುಡುಗ ಇವನು, ಇವ್ನಿಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಒಂದು ಕ್ಯಾರೆಕ್ಟರ್ ಆಲ್ಮೋಸ್ಟ್ ಅಲ್ಲಿ ಬರುತ್ತಲ್ಲ ಎಲ್ಲರಿಗೆ. ಮನೆಯಲ್ಲಿ ಒಂಥರ ಅನ್ಎಜುಕೇಟೆಡ್, ಏನೋ ಮಾಡಿಸ್ಬಿಟ್ಟಿದ್ದಾರೆ ಇವನಿಗೆ ಅಂತೇಳಿ ಸ್ಟಾರ್ಟ್ ಆಯ್ತು. ಹೌದಲ್ಲ, ಹೌದು, ಈ ಹುಡುಗಿ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು, ಸ್ವಾಮೀಜಿಗಳ ಹತ್ರ ಹೋಗ್ಬೇಕು. ಆಯ್ತು ಮಾಸ್ಟರ್, ಸ್ವಾಮೀಜಿಗಳ ಹತ್ರ ಹೋಗಮ್ಮ ಅಂತೇಳಿ ಒಬ್ಬ ಸ್ವಾಮೀಜಿನ ಕಾಂಟ್ಯಾಕ್ಟ್ ಮಾಡಿದ್ವಿ ಮಾಸ್ಟರ್ಸ್.
ಯಾಕಂದ್ರೆ ಅಪ್ಪ ಬಹಳ ನೆಗೆಟಿವ್ ಕ್ಯಾರೆಕ್ಟರ್, ಬಹಳ ಸಿಟ್ಟು. ಅಮ್ಮ ಬಹಳ ಪ್ರೀತಿ. ನಮ್ ಚಿಕ್ಕಪ್ಪವರು ಅವ್ರು ಇವ್ರು ಬಹಳ ಸ್ಟ್ರೆಂತ್. ಏನಾದ್ರೂ ಏನ್ ಪ್ರಾಬ್ಲಮ್ ಆದ್ರೂ ತಟ್ಕೊಂಬೋ ಶಕ್ತಿ ಇದೆ. ಒಬ್ಬ ಮಾಸ್ಟರ್ಸ್ ಹತ್ರ ಹೋದ್ರಿಗಿನ ಆ ಸ್ವಾಮೀಜಿಗಳು ಏನಂದ್ರೆ ಆಲ್ಮೋಸ್ಟ್ ಅಲ್ಲೂ 60 ಅಬೌವ್ ಇರ್ಬೋದು. ಆ ಸ್ವಾಮೀಜಿ ಮುಂದ್ಗಡೆ ಕುಂತಿದ್ದೀನಿ, ಭಾರಿ ವೀಕ್ ಆಗಿಬಿಟ್ಟಿದ್ದೀನಿ ಮಾಸ್ಟರ್. ಎಷ್ಟು ವೀಕ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಮೈನಲ್ಲಿ ಒಂದ್ ಸ್ವಲ್ಪ ಕೂಡ ಎನರ್ಜಿ ಇಲ್ಲ. ಈ ತರ ಕುಂತು ಬಿಟ್ಟಿದ್ದೀನಿ. ಕುಂತಿದ ತಕ್ಷಣ ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಮಾಸ್ಟರ್ಸ್ ಆಲ್ಮೋಸ್ಟ್ ಆಗಿ ನನಗಾದ್ರೂ ಹೇಳಿದ್ರೆ ಓಕೆ, ಇಲ್ಲ ಅಮ್ಮಗಾದ್ರೂ ಹೇಳಿದ್ರೆ ಓಕೆ, ಅಪ್ಪಗಾದ್ರೂ ಹೇಳಿದ್ರೆ ಓಕೆ. ಎಲ್ಲ ಎಷ್ಟು ಫ್ಯಾಮಿಲಿ ಹೋಗಿರೋರು ಎಲ್ಲರೂ ಅಲ್ಲಿ ನಿಂತಿದ್ವಿ. ನಿಂತಿದ ತಕ್ಷಣ ಈ ಹುಡುಗನ ಯಾಕೆ ಕರ್ಕೊಂಡ್ ಬಂದಿದ್ರಿ ನೀವು ಅಂತ ಹೇಳ್ತಿದ್ದಾರೆ. ಇಲ್ಲ ತಾತ, ಹಿಂಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಈ ಹುಡುಗಿ ಅಂತ ಹೇಳಿ ಇವರೇ ಕ್ಲೂ ಕೊಡ್ತಿದ್ದಾರೆ ಅವ್ರಿಗೆ. ಅಯ್ಯೋ ಹೌದ್ರಿ, ಈ ಹುಡುಗಿ ಮಾಡಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೂ ನೀವು ತಗೊಂಡು ಬಂದಿದ್ದೀರಲ್ಲಿ ಈ ಹುಡುಗನ್ನ, ನನ್ನ ಕೈಯಲ್ಲಿ ಉಳ್ಸೋಕ್ ಚಾನ್ಸೇ ಇಲ್ಲ. ಏನಿದ್ರು 4 ಡೇಸ್ ಟೈಮು, 4 ಡೇಸೇ ಟೈಮು. ಈ 4 ಡೇಸ್ ನಲ್ಲಿ ಏನ್ ಬೇಕಾದ್ರೂ ತಿನ್ಸ್ರಿ, ಏನ್ ಬೇಕಾದ್ರೂ ಮಾಡಿಸ್ರಿ, ಈ 4 ಡೇಸ್ ನಲ್ಲಿ ಹುಡುಗ ಹೋಗ್ಬಿಡ್ತಾನೆ ಅಂತ ಟೈಮ್ ಕೊಟ್ಬಿಟ್ರು. ಏನ್ ಮಾಡ್ಬೇಕೋ ಗೊತ್ತಾವಲ್ದು. ಸಂಪೂರ್ಣವಾಗಿ ಕಣ್ಣಾಗ ನೀರು ಓವರ್ ಆಗ್ತಿದಾವೆ. ಹತ್ ಬಿಡ್ಬೇಕಂಬಷ್ಟು ಇದಾಗ್ತಾ ಇದೆ. ಮನೇಲಿ ಬಗಲಿಗೆ ಅಮ್ಮ ಇದ್ದಾಳೆ. ಅಮ್ಮ ಆಲ್ಮೋಸ್ಟ್ ಅಲ್ಲೇ ಅಳ್ತಾ ಇದ್ದಾಳೆ. ಅಷ್ಟು ಕಠಿಣವಾಗಿರ್ತಕ್ಕಂತ ಅಪ್ಪ ಹೊರಗಡೆ ಹೋಗ್ತಿದ್ದಾನೆ. ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ ಚಿಕ್ಕಪ್ಪವರು ಅವರು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾವಲ್ದು. 4 ಡೇಸ್ ಟೈಮು. ಆಲ್ಮೋಸ್ಟ್ ಅಲ್ಲಿ ಏನನ್ನ ಕೇಳಿದ್ರೆ ಅವ್ರಿಗೆ ಇಲ್ಲಪ್ಪ ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಅಲ್ಲ ಆ ಸ್ವಾಮೀಜಿಗೆ ನಾವು ಪ್ರಯತ್ನ ಮಾಡಿ ಕೇಳಿದ್ರು ಕೂಡ ಸಾಧ್ಯನೇ ಇಲ್ಲ, ನೀವು ಮನೆಗ್ ಕರ್ಕೊಂಡು ಹೋಗ್ಬಿಡ್ರಿ ಆಯ್ತು ಅಂತೇಳಿ ಆಟೋನಲ್ಲಿ ಮತ್ತೆ ವಾಪಸ್ ಬಂದ್ಬಿಟ್ವಿ. ನಾನು ಯಾವಾಗ ಮನೆಗ್ ಬಂದ್ರೆ ಮಲ್ಕೊಂಬೋದು. ಊಟ ಇಷ್ಟು ಮಾಡ್ತೀನೋ ಗೊತ್ತಿಲ್ಲ, ಟ್ಯಾಬ್ಲೆಟ್ ಮಾತ್ರ ಜಾಸ್ತಿ ತಿಂತ ಇದ್ದೆ. 24 ಗಂಟೆ ಮಲ್ಕೊಂಬೋದೆ. ಆಮೇಲೆ ಒಂದ್ 2 ಡೇಸ್ ಬಿಟ್ಟು ಮತ್ತೆ ಬಂದ್ರು. 2 ಡೇಸ್ ಬಿಟ್ಟು ಬಂದ್ಮೇಲೆ ಆ ಸ್ವಾಮೀಜಿ ಕರ್ಕೊಂಡು ಹೋಗಿದ್ವಲ್ಲ, ಆ ಸ್ವಾಮೀಜಿ ಸರಿ ಇಲ್ಲ ಅಂತೆ. ಆ ಸ್ವಾಮೀಜಿಗೆ ಇನ್ನೊಬ್ಬ ಸ್ವಾಮೀಜಿ ಬಹಳ ಚೆನ್ನಾಗಿ ನೋಡ್ತಾನೆ ಅಂತ ಹೇಳಿದ್ರು. ಅಯ್ಯೋ, ಇನ್ನೊಬ್ಬ ಸ್ವಾಮೀಜಿ ಬಹಳ ಚೆನ್ನಾಗಿ ನೋಡ್ತಾನೆ. ಹೌದೌದು. ಆ ಸ್ವಾಮೀಜಿ ಆಲ್ಮೋಸ್ಟ್ ಅಲ್ಲೂ ನಮ್ಮ ಮಾಮಗ್ ಗೊತ್ತು. ಬಹಳ ಪರಿಚಯ ಅಂತೆ. ಆ ಪರಿಚಯ ಅಂದಿದ ತಕ್ಷಣನೇ ಹೋಗಿ ಇಲ್ಲಿ ಆಟೋನಲ್ಲಿ ನನ್ ಕರ್ಕೊಂಡು ಹೋದ್ರು. ಸೇಮ್ ಆಕ್ಟಿವಿಟಿ. ನಮ್ ತಾಯಿ, ನಾನು, ನಮ್ಮ ಮಾಮ, ನಮ್ಮಪ್ಪ ಹೋಗಿದ್ದೀವಿ ಅಲ್ಲಿಗೆ. ಆ ಪುಣ್ಯಾತ್ಮ ಕೂಡ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಹೋಗಿದ್ದೆ ಅಂದ್ರೆ ಅವಾಗ ಚಳಿಗಾಲ, ಬಹಳ ಚಳಿ ಇದೆ. ಮೈ ಮೇಲೆ ಒಂದು ಟೀ ಶರ್ಟ್ ಏನೋ ಹಾಕೊಂಡಿದ್ದೀನಿ. ಹೋಗಿದ್ದೀನಿ, ಹೊರಗಡೆ ಕಟ್ಟೆ ಮೇಲೆ ಕುಂತಿದ್ದೀನಿ. ಕುಂದ್ರಿಸಿದ್ರಲ್ಲಿ ಆಲ್ಮೋಸ್ಟ್ ಟೈಲ್ಸ್ ಬಂಡೆ ಏನೇ ಇರ್ಬೋದು. ಹಳ್ಳಿ ಊರು, ಒಂದು ತಣ್ಣನ್ ಗಾಳಿ. ಕುಂದ್ರಿಸಿದ್ರು. ನಡ್ಗಕತ್ತೀನಿ ಈಗ ಮೈಯಾಗ, ಯಾಕಂದ್ರೆ ಚಳಿ ಒಂದು ನಡ್ಗಕತ್ತೀನಿ. ಅದು ಕೂಡ ನಾನು ನೋಡಿ ಬಹಳ ವೀಕ್ ಆಗಿಬಿಟ್ಟಿದ್ದೀನಿ. ಈ ಹುಡುಗನ್ ಮತ್ತೆ ಯಾಕೆ ಕರ್ಕೊಂಡ್ ಬಂದ್ರಿ ನೀವು ಅಂತ. ಅದು ಕೂಡ ಅದೇ ಡೈಲಾಗೆ, ಈ ಹುಡುಗನ್ ಯಾಕೆ ಕರ್ಕೊಂಡ್ ಬಂದ್ರಿ ಅಸಲು. ಯಾಕಂದ್ರೆ ಪ್ರತಿ ಸಲ, ಯಾಕಂದ್ರೆ ನಾನು ಅಷ್ಟು ಪರಿಚಯ ಅಲ್ಲ, ನಮ್ಮ ಮಾಮ ಬೈದ್ಬಿಟ್ರು, ಅಷ್ಟು ಪರಿಚಯ ಅಲ್ಲ ನೀನ್ ನನಗೆ, ಇಂಥ ಟೈಮ್ನಲ್ಲಿ ಕರ್ಕೊಂಡ್ ಬರ್ಬೋದಾ ನೀನು. ಒಂದ್ಸರಿ ನಾನು ಮುಂಚೆನೆ ಒಂದು 5-6 ದಿನ ಮುಂಚೆನೆ ಕರ್ಕೊಂಡ್ ಬಂದಿದ್ರೆ ನಾನು ಈ ಹುಡುಗನ ಉಳಿಸ್ತಾ ಇದ್ದೆ. ಆಲ್ಮೋಸ್ಟ್ ಅಲ್ಲ ಡೆತ್ ಕನ್ಫರ್ಮ್ 4 ಡೇಸ್ ಅವ್ರಿಗೆ ಈ ಹುಡುಗೆ ಬದುಕ್ಬೋದು ಅಷ್ಟೇ ಹೊರತು ಇನ್ನ ಬದುಕಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ನಾನ್ ನೋಡಿದ್ರೆ ನಡುಗ್ತಾ ಇದ್ದೀನಿ, ಅಳು ಬರ್ತಾ ಇದೆ. ಒಂದ್ ಸೈಡ್ ಅಮ್ಮ ಅಳ್ತಾ ಇದ್ದಾಳೆ. ಅಪ್ಪಾಜಿ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ನಮ್ಮ ಮಾಮವ್ರು ಅವರೆಲ್ಲರೂ ಏನ್ ಮಾಡಿದ್ರೆ ಅಂದ್ರೆ, ಸ್ವಾಮೀಜಿ ದೇವ್ರಂದ್ರು ನೀನೆ, ನಮ್ಮ ಮನೆ ದೇವ್ರಂದ್ರು ನೀನ, ಕಂಪಲ್ಸರಿ ನೀನು ಹೆಂಗನ ಮಾಡಿ ಉಳಿಸ್ಕೊಡ್ಲೇಬೇಕಂತ ಹೇಳಂದ್ರೆ, ಅಲ್ಲ ನೀವು ಉಳಿಸ್ಕೊಡು ಅಂದ್ರೆ ನಾನೇನ್ ದೇವ್ರಲ್ಲಪ್ಪ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಟೈಮ್ ಬಾರ್ ಆಗ್ಬಿಟ್ಟಿದೆ, ಹುಡುಗ್ಗೆ ಉಳ್ಸೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಹಿಂಗ ನಡುಗ್ತಾ ಇದೀನಿ ಮಾಸ್ಟರ್ಸ್, ಹಿಂಗ್ ನಡುಗ್ತಾ ಇದೀನಿ ನೋಡು, ಅವ್ನಿಗೆ ಏನೋ ಮಾಡಿಸ್ಬಿಟ್ಟಿದ್ರೆ ಹೆಂಗ್ ನಡುಗ್ತಾ ಇದೀನಿ ನೋಡು, ಒಳಗಡೆ ಏನೋ ಆಗ್ಬಿಟ್ಟಿದೆ ಇವನಿಗೆ ಅಂತ ಹೇಳ್ತಿದ್ದಾಳೆ. ನನಗ್ ನೋಡಿದ್ರೆ ಮೈಯಲ್ಲಿ ಶಕ್ತಿನೇ ಇಲ್ಲ, ನಡುಗ್ತಾ ಇದ್ದೀನಿ ಚಳಿಗೆ. ಆಯ್ತೋಳೆ ಅಂತ ಹೇಳಿದ್ರೆ ಲಾಸ್ಟಿಗೆ ಆತನ ಕಾಲನ್ನ ಹಿಡ್ಕೊಂಬೋಣ ಅಂತೇಳಿ ಕಾಲನ್ನ ಹಿಡ್ಕಂತ ಮಾಸ್ಟರ್ಸ್, ನಮ್ಗೆ ಉಳಿಸ್ಕೆ ಕೊಡ್ಬೇಕಂತೇಳಿ ಪ್ರಯತ್ನ ಮಾಡಿ ಕೇಳಿದ್ವಿ. ಆಗ ಒಪ್ಕೊಂಡ್ರ ಅವ್ರು. ಆಯ್ತು, ನಾನು ಪ್ರಯತ್ನ ಮಾಡ್ತೀನಿ. ಎಷ್ಟು ಕೊಡ್ಬೇಕು ಮಾಸ್ಟರ್ಸ್ ಬೇಕಾದ್ರೆ ದುಡ್ಡು ಹೇಳಿದ್ರೆ ಅಂದ್ರೆ 8,000 ರೂಪಾಯಿ. 8,000 ರೂಪಾಯಿ ಕೊಡ್ರಿ, ನಾನು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು, ಎಷ್ಟೇ ಕಷ್ಟ ಆಗ್ಲಿ 8,000 ರೂಪಾಯಿ ಎಲ್ಲ ನಾನು ಬೇಕಾದ್ರೆ ಬ್ಯಾರತಲ್ಲಿ ತಂದ್ಕೊಂಡು ಕೊಡ್ತೀನಿ ಅಂತೇಳಿ ಮನೆಗ್ ಬಂದ್ವಿ ಮಾಸ್ಟರ್ಸ್. ಬರ್ಬೇಕಾದ್ರೆ ನೀನು
ಫೋನ್ ಮಾಡಿ ಬಾ. ಅವಾಗ ಫೋನ್ ಇಲ್ಲ ಮಾಸ್ಟರ್ಸ್, ಅಸಲ್ ಫೋನೇ ಇಲ್ಲ. ಕಾಯಿನ್ ಬಾಕ್ಸ್ ಇದ್ದ ಕಾಯಿನ್ ಹಾಕಿ ಬರ್ಬೇಕಾಗಿತ್ತು. ಆ ಆಯ್ತೋಳು ಅಂತೇಳಿ ನೀನ್ ಒಬ್ನೇ ಬಾ ಅಂತ ಹೇಳಿದ್ದು. ಒಬ್ನೇ ಬಾ ಅಂತ ಹೇಳಿದ್ರೆ ಆಯ್ತೋಳು ಮಾಸ್ಟರ್ಸ್ ಅಂತೇಳಿ ಮನಿಗ್ ಬಂದು ಅವತ್ತಿನ ದಿನ ಮಾರ್ಕೆಟಿಗೆ ಬಂದ್ಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಫೋನ್ ಮಾಡಿದ್ಮೇಲೆ ಏನು ಮಾಸ್ಟರ್ಸ್ ಹಿಂಗೀಗ ಸ್ವಾಮೀಜಿ ಅವರೇ ಏನು ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಅಂದ್ರೆ ನೀನ್ ಬರ್ಬೇಕಾದ್ರೆ ಕಂಪಲ್ಸರಿ ಒಂದು 1/4 kg 2/4 kg 2/4 kg ಬೆಳ್ಳುಳ್ಳಿ ತಾಂಬ ಅಂತ ಹೇಳಿದ್ರು. 2/4 kg ಬೆಳ್ಳುಳ್ಳಿ ತಗಂಬ ಅಂದ್ರೆ ಅಯ್ಯೋ 2/4 kg ನಂಗೆ ಕನಿಷ್ಠ ಪಕ್ಷ ನಾನ್ ನಡೆಯಕ್ಕೆ ಬಾರಿ ಕಷ್ಟ ಆಗ್ಬಿಟ್ಟಿದೆ. 2/4 kg ಬೆಳ್ಳುಳ್ಳಿ ಹೆಂಗ್ ತಗೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡಿದೆ. ಬೆಳ್ಳುಳ್ಳಿಲದ್ದ ಏನಾದ್ರು ಮಾಟ ಮಂತ್ರ ಮಾಡ್ತಾರೆ, ಯಾಕಂದ್ರೆ ಸ್ವಲ್ಪ ಅವಗಾಹನೆ ಇತ್ತು ಆ ಮಾಟ ಮಂತ್ರದ ಬಗ್ಗೆ. ಬೆಳ್ಳುಳ್ಳಿ ಬಗ್ಗೆ ಏನಾದ್ರು ಮಾಟ ಮಂತ್ರ ಮಾಡಿಸ್ತಾರ ಇವ್ರು, ಮಾಡ್ಸೋದ್ ಇಲ್ಲಲ್ಲ ಅಂತೇಳಿ ಆಲೋಚನೆ ಮಾಡಿದೆ. ಏನೋ ಇರ್ಲಿ ಬಿಡಪ್ಪ, ಏನೋ ಮಾಟ ಮಂತ್ರ ನನ್ ಜೀವ ಉಳಿಸ್ತಾನಲ್ಲ ಆಯ್ತೋಳ ಅಂತೇಳಿ ಅದನ್ನ ಎಷ್ಟು ಕಷ್ಟಲಿದ್ದ ಆ ಬಸ್ನಲ್ಲಿ ಹಿಡ್ಕೊಂಡು ಹೋಗಿದ್ದೀನಿ ಮಾಸ್ಟರ್ಸ್. ಹಿಡ್ಕೊಂಡು ಹೋಗಿದ ತಕ್ಷಣನೇ ಅಲ್ಲಿಗೆ ಬಂದಿದ ತಕ್ಷಣನೇ ಸ್ವಾಮೀಜಿ ಅವರೇ ಬೆಳ್ಳುಳ್ಳಿ 2/4 kg ಹೇಳಿದ್ರಲ್ಲ ಕರೆಕ್ಟಾಗಿ ತಗೊಂಡ್ಬಂದಿನಿ ಅಂದ್ರೆ ಆಯ್ತಾಯ್ತೋಳು ಒಳಗೆ ಅಮ್ಮಗ್ ಕೊಡ್ರಿ ಅಂತ ಹೇಳಿದ್ರು. ಅಮ್ಮ ಅಂದ್ರೆ ಯಾರೋ ಮೇಡಮ್ ಅವ್ರು ಬರ್ತಾರೆ ಅನ್ಕಂದ್ರೆ ಅವ್ರ ಮೇಡಮ್ ಅವರು ಬಂದ್ರು. ಮೇಡಮ್ ಅಮ್ಮ ಈ ಸ್ವಾಮೀಜಿ ಅವರು 2/4 kg ಬೆಳ್ಳುಳ್ಳಿ ಕೊಟ್ಟಿದ್ದಾರೆ, ಎದಕ್ಕಂತೂ ಗೊತ್ತಿಲ್ಲ, ಅದಕ್ಕಂತ ತಗೊಳ್ರಿ ಅಂದ್ರೆ ಅಮ್ಮನ್ ನಾನು ಹಿಂಗ್ ಬಗ್ಗೆ ನೋಡಿದ್ರೆ ಅಮ್ಮವ್ರು ತಗೊಂಡೋಗಿ ಒಂದು ಡಬ್ಬನಲ್ಲಿ ಸುರ್ಕೊಂಡ್ರು. ಕಿಚನ್ ರೂಮ್ ನಲ್ಲಿ ಡಬ್ಬನಲ್ಲಿ ಸುರ್ಕೊಂಡ್ರು. ಅಯ್ಯೋ ಅಮ್ಮಾಜಿ ಏನ್ರು ಕಿಚನ್ ನಲ್ಲಿ ಸುರ್ಕೊಂತಿದ್ದಾಳಲ್ಲ ಈ ಬೆಳ್ಳುಳ್ಳಿ ಅಂತೇಳಿ ನಾ ಅನ್ಕೊಂಡೆ. ಹೋಗ್ಲಿ ಬಿಡು, ಏನಾದ್ರು ಆಮೇಲೆ ಏನಾದ್ರು ಮಾಡ್ತಾರೇನೋ ಅಂತ ಹೇಳಿದ್ರೆ ಆಯ್ತೋಳು ಸ್ವಾಮೀಜಿ ಬೆಳ್ಳುಳ್ಳಿ ಕೊಟ್ಟಿದ್ದೀನಿ, ಏನಾದ್ರು ಅದ್ ಕೆಲ್ಸಕ್ ಬರ್ತಾವ ಅಂದ್ರೆ ಆಯ್ತು ಅದ್ರ ಬಗ್ಗೆ ಮರ್ತ್ ಬಿಡ್ ನೀನ್ ಒಳಗ್ ಬಾ ಅಂತೇಳಿ ಒಳಗ್ ಕರ್ಕೊಂಡು ಹೋದ್ ಮಾಸ್ಟರ್ಸ್. ಒಳಗ್ ಕರ್ಕೊಂಡು ಹೋಗಿ ಆ ಪೂಜಿ ರೂಮ್ ಸೈಡ್ ಕುಂದರ್ಸಿ ಏನೋ ಕೈಗೇನ ಕಟ್ಟಿದ್ರು, ನಡುಗೇನ ಕಟ್ಟಿದ್ರು. ಆಯ್ತೋಳು ಇವತ್ತಾಯ್ತು, ಮತ್ತೆ ಇನ್ನೊಂದು ದಿನ ನೀನು ಫೋನ್ ಮಾಡಿ ಬಾ ಅಂತ ಹೇಳಿದ್ ಮಾಸ್ಟರ್ಸ್. ಆಯ್ತೋಳು ಇನ್ನೊಂದ್ ದಿನ ಬೇಕಾದ್ರೆ ಬರ್ತೀನಿ ಅಂತೇಳಿ ಫೋನ್ ಮಾಡಿದ ತಕ್ಷಣನೇ ಈ ಸಾರಿ ಬರುವಾಗ 2/4 kg ಉದ್ದಿನ ಬೇಳೆ ತಾಂಬ ಅಂತ ಹೇಳ್ತಿದ್ದಾರೆ. ಮತ್ತೆ 2/4 kg ಉದ್ದಿನ ಬೇಳೆ ತಾಂಬ ಅಂದ್ರು. ಮತ್ತೆ ನನಗೆ ಡೌಟ್, ಅಯ್ಯೋ ಉದ್ದಿನ ಬೇಳೆ ಅಂದ್ರೆ ಏನ್ ಮಾಟ ಮಂತ್ರ ಮಾಡ್ತಾರೆ ಉದ್ದಿನ ಬೇಳೆಲಿದ್ದ, ಇದೇನಪ್ಪ ಇದು ಉದ್ದಿನ ಬೇಳೆ ಕೂಡ ತಗೊಂಬಾ ಅಂತ ಹೇಳ್ತಿರಲ್ಲ ಅಂತೇಳಿ ಅಲ್ಲಿಂದ 2/4 kg ಉದ್ದಿನ ಬೇಳೆ ತಗೊಂಬೋ ಶಕ್ತಿ ಕೂಡ ಇಲ್ಲ ನನಗೆ. ಅಯ್ಯೋ ಸರಿ ಅಂತೇಳಿ ಆ ಉದ್ದಿನ ಬೇಳೆ ತಗೊಂಡು ಹೋಗಿದ್ದೀನಿ ಮಾಸ್ಟರ್ಸ್ ನಾನು. ಆ ಉದ್ದಿನ ಬೇಳೆ ತಗೊಂಡೋಗಿ ಆ ಸ್ವಾಮೀಜಿ ಅವರೇ ಉದ್ದಿನ ಬೇಳೆ ತಗೊಳ್ರಿ ಅಂತ ಕೊಟ್ರೆ, ಇಲ್ಲ ಅಮ್ಮಾಜಿ ಅಮ್ಮ ಕೊಡ್ರಿ ಅಂತ ಹೇಳಿದ್ರು. ಆಯ್ತು ಅಮ್ಮ ಹೋಗಿ ಕೊಡಮ್ಮ ಅಂತೇಳಿ ಹೋಗಿ ಅಮ್ಮವ್ರು ಕೊಟ್ರೆ ಮತ್ತೆ ಬಗ್ಗೆ ನೋಡ್ತಾ ಇದ್ದೆ ಅಮ್ಮ ಮತ್ತೆ ಕಿಚನ್ ರೂಮ್ ನಲ್ಲಿ ಮತ್ತೆ ಡಬ್ಬನಲ್ಲಿ ಸುರ್ಕೊಂಡ್ರು. ನನಗೆ ಒಂಥರ ದುಃಖ, ಎಷ್ಟು ದುಃಖ ಅಂದ್ರೆ ನನ್ನ ಪ್ರಾಣದ ಭಯ ಎಷ್ಟು ಇದೆ ಅಂದ್ರೆ ನನ್ನ ಉಳಿಸ್ಕೊಡ್ತಾರ ಅಂತೇಳಿ ಒಂದ್ ಸೈಡ್ ಪ್ರಾಣದ ಭಯ, ಇನ್ನ ಒಂದು ನನ್ನ ಎಷ್ಟ್ರ ಮಟ್ಟಿಗೆ ಉಪಯೋಗಿಸ್ಕೊಂಡ್ತಾರಲ್ಲ ಈ ಒಂದು ನನಗೆ ಆರಾಮಿಲ್ಲ ಅಂತ ಹೇಳಿದ್ರೆ ನನ್ ಮಾತ್ರ ಎಷ್ಟು ಅಂದ್ರೆ ಕನಿಷ್ಠ ಪಕ್ಷ ಮನೆಯಲ್ಲಿ ಕಿಚನ್ ಬೇಕಾಗಿರೋ ಸಣ್ಣ ಸಣ್ಣ ಸಾಮಾನುಗಳು ಕೂಡ ಉಪಯೋಗಿಸ್ಕೊಂತಾರಲ್ಲ, ಎಂಥವ್ರು ಇರ್ಬೋದು ಅಂತೇಳಿ ಕಣ್ಣೀರಿಟ್ಬಿಟ್ಟಿನಿ ಅವತ್ತು. ಓಕೆ ಆಯ್ತೋಳೆ ಅಂತೇಳಿ ಕಣ್ಣೀರಿಟ್ಟು ಸುಮ್ನೆ ಇದ್ದೆ. ಆಮೇಲೆ ಸ್ವಾಮೀಜಿ ಅವ್ರು ಕರೆದಿದ ತಕ್ಷಣ ಮಾಸ್ಟರ್ಸ್ ಅವತ್ತಿನ ದಿನ ನಮ್ಮ ಅಪ್ಪಾಜಿ ಅವ್ರು ಬಂದಿದ್ರು. ಹೊರಗಡೆ ಕುಂದ್ರು ನೀನು ಅಂತೇಳಿ ನಮ್ಮ ಅಪ್ಪನ ಹೊರಗಡೆ ಕಳ್ಸಿದ್ರು ಮಾಸ್ಟರ್ಸ್. ಹೊರಗಡೆ ಕಳ್ಸಿದ್ರೆ ನೀನು ಒಳಗಡೆ ಬಾ ಅಂದ್ರು. ಒಳಗಡೆ ಬಾ ಅಂದ್ರೆ ನಾನು ಒಳಗಡೆ ಹೋದೆ. ಅಂದ್ರೆ 2ನೇ ರೂಮ್ ಒಳಗಡೆ ಇದೆ ಅವ್ರದ್ದು. ಆ ಒಂದು ಸಣ್ಣದು ಒಂದು ದೊಡ್ಡದು ಒಂದು ಹಾಲ್ ಇದೆ ಅವರು, ಅದ್ರ ಒಳಗಡೆ ಒಂದು ರೂಮ್ ಇದೆ ಅವ್ರು. ಅಲ್ಲಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ ತಕ್ಷಣನೇ ಕೂಡು ಅಂತ ಹೇಳಿದ್ರೆ ಬಾಕ್ಲೆ ಹಾಕ್ಬಿಟ್ರು ಮಾಸ್ಟರ್ಸ್. ನನಗೆ ಬಾಕ್ಲೆ ಹಾಕಿದ್ರು. ಬಾಕ್ಲೆ ಹಾಕಿದ ತಕ್ಷಣ ಕುಂತಿದ್ವಿ. ಹಿಂಗ ಕುಂತಿದ ತಕ್ಷಣನೇ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಾಣಲಿದ್ದ ಹೊರಗಡೆ ಬರ್ತೀನೋ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಭಯ ಬೀಳ್ಬೇಕಾದ್ರೆ ಒಬ್ಬ ಮನುಷ್ಯನು ಯಾವ ರೀತಿ ಒಳಗಡೆ ಇರ್ಬೋದು, ಆ ಫೋಟೋಗಳು, ಆ ಬುರುಡೆ, ಅವು ಇವು, ಅಯ್ಯೋ ನಾನು ವಿಚಿತ್ರ ಇದೆ ಆ ರೂಮ್. ಆ ರೂಮ್ ನಲ್ಲಿ ಹೋದ್ರೆ ಅಯ್ಯೋ ನಾನು ಇವತ್ತೇನಾದ್ರೂ ಅಪ್ಪಿ ತಪ್ಪಿ ನಾನು ಹೊರಗಡೆ ಹೋಗ್ನೇ ಇಲ್ಲ ಗೊತ್ತಿಲ್ಲ. ಭಯ ಸ್ಟಾರ್ಟ್ ಆಗ್ಬಿಡ್ತು, ನಡ್ಗಕ್ ಸ್ಟಾರ್ಟ್ ಆಗ್ಬಿಟ್ಟಿದೀನಿ. ಏನ್ ಮಾಡ್ಬೇಕೋ ಗೊತ್ತಾ ಇಲ್ಲ. ಆತ ನೋಡಿದ್ರೆ ಕುಂಕುಮ ಚೆಲ್ತಾ ಇದ್ದಾನೆ, ಈ ಕಡೆ ಮಂತ್ರ ಹೇಳ್ತಾ ಇದ್ದಾನೆ. ಅಯ್ಯೋ ನಾನು ಇವತ್ತು ಬಿಡ್ತಾನ ಇಲ್ಲಪ್ಪ, ನಾನು ಹೊರಗಡೆ ನನ್ ಏನೋ ಮಾಡ್ಬಿಡ್ತಾನೆ ಅಂತೇಳಿ ಒಂಥರ ಮೈಯೆಲ್ಲ ನೀರು ಭಯ ಆಗ್ಬಿಟ್ಟಿದೆ. ಅರ್ಧ ಗಂಟೆ ಏನ್ ಮಾಡಿದ್ನು ಏನಿಲ್ಲ, ಪುಣ್ಯಾತ್ಮ ಎಲ್ಲಾ ಮಾಡ್ಬಿಟ್ಟ. ಇವತ್ತಿನ ದಿನ ನನ್ ಕತೆ ಆಗ್ಬಿಡ್ತು. ನಮ್ಮ ಅಪ್ಪನ್ನ ಒಳಗ್ ಬರುವಲ್ಲಪ್ಪ ಹೊರಗಡೆ ಏನು ಕುಂತ್ ಬಿಟ್ಟ ಅಂತೇಳಿ ಅಷ್ಟು ಭಯ ಆಗ್ಬಿಡ್ತು ನನಗೆ.
ಆಯ್ತೋಳೆ ಅಂತೇಳಿ ಒಂದ್ ಅರ್ಧ ಗಂಟೆ ಆದ್ಮೇಲೆ ಬಾಕಲ್ ತೆಗಿದ ತಕ್ಷಣನೇ ಆಯ್ತು ನಿಧಾನಕ್ಕೆ ಹೋಗು ಅಂಬತ್ತಡ್ಲೆ ಅವತ್ತು ಹೊರಗಡೆ ಓಡ್ ಬಂದ್ಬಿಟ್ಟಿದ್ದೀನಿ ನಾನು. ಆಯ್ತು ಇನ್ನು ಸಾಕಪ್ಪ ಬಾಕಲ್ ತೆಗ್ದಿದ ತಕ್ಷಣ ಸಾಕಂತೇಳಿ ಹೊರಗಡೆ ಓಡ್ ಬಂದಿದ ತಕ್ಷಣನೇ ಆ ಕುಂಕುಮ ಎಲ್ಲ ಒರೆಸ್ಕೊಂಡು ಆಮೇಲೆ ಅಲ್ಲಿದ್ದ ಆಯ್ತೋಳು ನೀನು 2 ದಿನ ಆದ್ಮೇಲೆ 2 ದಿನ ಆದ್ಮೇಲೆ ನಿಮ್ ಮನೆಗ್ ಬರ್ತೀನಿ ಅಂತ ಹೇಳಿದ್ರು ಮಾಸ್ಟರ್ಸ್. ಬರ್ತೀನಿ ಅಂತ ಹೇಳಿದ ತಕ್ಷಣನೇ ಅಲ್ಲಿದ್ದ ಯಾವಾಗ ಒಂದ್ ಸ್ವಲ್ಪ ಅಂದ್ರೆ ಅಲ್ಲಿ ಒಂದು ಬೇವಿನ ಮರ ಇದೆ. ಆ ಬೇವಿನ ಮರ ಹತ್ರ ಒಂದು ಕಟ್ಟೆ ಇದೆ ಮಾಸ್ಟರ್ಸ್. ಆಲ್ಮೋಸ್ಟ್ ಹಳ್ಳಿ ಊರಲ್ಲಿ ಕಟ್ಟೆ ಕುಂದ್ರಕ ಮಾಡ್ತಾರಲ್ಲ, ಆ ಕಟ್ಟೆ ಇದೆ. ಆ ಅಪ್ಪ ಅಜ್ಜಿ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಪ್ಪ ನಾನು ಒಂದು 5 ನಿಮಿಷ ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕಂತೀನಿ, ಯಾಕಂದ್ರೆ ಮೈಯೆಲ್ಲ ಒಂಥರ ವಜ್ಜೆ ಆಗ್ಬಿಟ್ಟಿದೆ. ಆಯ್ತೊಳೆ ಇಲ್ಲಿ ಮಕ್ಕಂತೀನಿ ಅಂತ ಹೇಳಿದ್ರೆ ಆಯ್ತೊಳೆ ಮಲ್ಕೋ ಅಂತ ಹೇಳ್ದ. ಮಲ್ಕೊಂಡಿದ ತಕ್ಷಣನೇ ಒಂದು 2 ಮಿನಿಟ್ಸ್ ಆಗಿರ್ಬೋದು, ಸ್ವಲ್ಪ ಹೊತ್ತು ಮಕ್ಕಂಡ ಮೇಲೆ ಒಂದು ವಾಯ್ಸ್ ಕೇಳಿಸಿತ್ ಮಾಸ್ಟರ್ ನನಗೆ. ಯಾವ ರೀತಿ ವಾಯ್ಸ್ ಅಂದ್ರೆ, ನಿನಗೆ ಏನೂ ಆಗಲ್ಲ, ನಾನಿದ್ದೀನಿ, ಇಲ್ಲಿದ್ದ ನೀನು ಎದ್ದು ಹೋಗು ಅಂತ ಒಂದು ವಾಯ್ಸ್ ಕೇಳಿಸ್ತು ನನಗೆ. ನಾನು ವಿಪರೀತವಾಗಿ ಎದ್ದು ಟಕ್ಕನ್ ನಾನು ನೋಡ್ದೆ. ಎದ್ದಿದ ತಕ್ಷಣ ನಮ್ಮ ಅಪ್ಪ ಏನಂದ್ರೆ, ಏನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು, ಏನಾಯ್ತು ಅಂದ್ರೆ, ಇಲ್ಲಪ್ಪ ನನಗೆ ಯಾರೋ ನೀನು ಎದ್ದು ಹೋಗು, ನಾನಿದ್ದೀನಿ, ಇಲ್ಲಿದ್ದು ಎದ್ದು ಹೋಗು ಅಂತ ಹೇಳಿದ್ರು. ಅಂದ್ರೆ ಇಲ್ಲ, ನೀನು ಭ್ರಮೆ ಇರ್ಬೋದು, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿನ್ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕಂತೇಳಿ ಭ್ರಮೆ ಇರ್ಬೋದು ಅಂತ ಹೇಳಿದ್ರು. ಆಯ್ತು ಅಂತ ಮತ್ತೆ ಒಂದ್ 2 ನಿಮಿಷ ಮಲ್ಕೊಂಡೆ. ಸೇಮ್ ವಾಯ್ಸ್ ನಲ್ಲಿ ಸೇಮ್ ಆಸ್ ಇಟ್ ಈಸ್, ನಾನಿದ್ದೀನಿ, ನಿನ್ಗೆ ಏನೋ ಪ್ರಾಬ್ಲಮ್ ಆಗಂಗಿಲ್ಲ, ಇಲ್ಲಿದ್ದು ಎದ್ದು ಹೋಗ ಅಂತ ಹೇಳಿದ್ರು. ಮತ್ತೆ ದಡಗ್ಗಂತ ಎದ್ದು ಬಿಟ್ಟೆ. ಎದ್ದಿದ ತಕ್ಷಣನೇ ಮತ್ತೆ ಏನಾಯ್ತು, ಸೇಮ್ ಹಂಗೆ ಹೇಳಿದ್ರಲ್ಲ ಅಂತೇಳಿ ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಹಿಂದ್ಗಡೆ ಒಂದು ಪೀರ್ಲ್ ದೇವ್ರ ಗುಡಿ ಇದೆ ಮಾಸ್ಟರ್ಸ್. ಅಲ್ಲಿ ಎಷ್ಟು ದೊಡ್ಡದಂದ್ರೆ ಆ ಊರಲ್ಲಿ ಊರೆಲ್ಲ ಕಲ್ತು ಅಲ್ಲಿ ಪೀರ್ಲ್ ದೇವ್ರನ್ನ ಆರಾಧನೆ ಮಾಡ್ತಾರಂತೆ. ಅಲ್ಲಿ ಬಹಳ ಶಕ್ತಿ ಇದೆ. ನೋಡಿದ ತಕ್ಷಣ ಏನಾಯ್ತಂದ್ರೆ, ಹೋಯ್ತು, ಇಲ್ಲ ಇಲ್ಲಿ ಇದ್ದಿದ ತಕ್ಷಣನೇ ಈ ಸ್ವಾಮೀಜಿ ಬಂದು ಏನೇನ್ ಹೇಳಿರ್ಬೋದು, ಆಯ್ತೋಳೆ ಅಂತೇಳಿ ಅಲ್ಲಿಗೆ ಹೋಗಿ ಬೇಡ್ಕೊಂಡ್ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಬೇಡ್ಕಂತಾರಲ್ವಾ, ಯಾಕಂದ್ರೆ ನನ್ ಮಗ ಬರೋ ವರ್ಷದೊಳಗೆ ಒಂಥರ ಆ ಕುದುರೆ ಆದಂಗಾಗ್ಲಿ, ನಿನ್ಗೆ ಒಂದು ಕುದುರೆ ಹಾಕ್ನಿ, ಒಂದ್ ಛತ್ರಿ ಹಾಕ್ನಿ, ಒಂದು ಬೆಳ್ಳಿ ಹಾಕ್ನಿ, ಏನೇನೋ ಹಾಕ್ನಿ ಅಂತ ಹೇಳ್ತಾರಲ್ಲ, ಆ ತರ ಬೇಡ್ಕೊಂಡ್ ಬಂದ್ವಿ. ಬೇಡ್ಕೊಂಡ್ ಬಂದಿದ ತಕ್ಷಣನೇ ಮನೆಗ್ ಬಂದಿದ ತಕ್ಷಣನೇ ಆ ಸ್ವಾಮೀಜಿ ಬಂದ. ಮನೇಲೆಲ್ಲಾ ರಾದ್ದ ಅಂತ ಮಾಡ್ಬಿಟ್ಟೆ. ಎಲ್ಲ ಎಷ್ಟು ರಾದ್ದ ಅಂತ ಆಯ್ತು, ಎಲ್ಲಾ ರಾದ್ದ ಅಂತ ಮಾಡಿ 8,000 ರೂಪಾಯಿ ಇಸ್ಕೊಂಡು ಒಂದು ಮಾತು ಹೇಳಿದ್ ಮಾಸ್ಟರ್ಸ್ ನನಗೆ. ಆಯ್ತು ಆಯ್ತು, ಇನ್ನ ಎಷ್ಟು ಆಯ್ತು, ಪೂಜೆ ಗೀಜಿ ಎಲ್ಲ ಆಗಿದೆ, ಲಾಸ್ಟಿಗೆ ಆ ಯಮನೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರು ಕೂಡ ನಿನಗೆ 10 ವರ್ಷವರೆಗೆ ಸಾವೇ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ. ಧೈರ್ಯ ಬಂದ್ಬಿಡ್ತು, ಯಾಕಂದ್ರೆ ಪೂಜೆ ಗೀಜಿ ಎಲ್ಲ ಮಾಡ್ಬಿಟ್ರಲ್ಲ, ಇನ್ನ ಲಾಸ್ಟಿಗೆ ಯಮರಾಜೆ ಬಂದು ಕರ್ಕೊಂಡು ಹೋದ್ರು ಕೂಡ ನನಗೆ ಆ ಯಮನೆ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟ ಅಂತೇಳಿ ಒಂಥರ ಪಾಸಿಟಿವ್ ಥಿಂಕಿಂಗ್ ಬಂತು. ಒಂದ್ ಸ್ವಲ್ಪ ಧೈರ್ಯವಾಗಿದ್ದೆ. ಧೈರ್ಯವಾಗಿ ಇದ್ದಿದ ತಕ್ಷಣನೇ ಒಂದ್ 2 ದಿನ ಜ್ವರ ಬರ್ತಿದ್ದು, ಆಮೇಲೆ ಒಂದ್ ಸ್ವಲ್ಪ ಆಕ್ಟಿವ್ ಆಗ್ತಿದ್ದೆ, ಮತ್ತೆ ಸುಸ್ತಾಗ್ತಿದ್ದೆ, ಆಕ್ಟಿವ್ ಆಗಿ ಮಾಡ್ತಿದ್ದೆ. ಬ್ಯಾಕ್ ಪೇನ್ ಆಲ್ಮೋಸ್ಟ್ ಅಲ್ಲಿ ಹೋಗೇ ಇಲ್ಲ ನನಗೆ. ಆ ತರ ಆಯ್ತು. ಮತ್ತೆ ಮನೆಗೆ ಒಂದು 4 ಡೇಸ್ ಆದ್ಮೇಲೆ ಮತ್ತೆ ನಮ್ ಚಿಕ್ಕಪ್ಪ ಅವರು ಇನ್ನೊಬ್ಬ ಡಾಕ್ಟರ್ ಅಂತ ಹೇಳಿದ್ರು. ಆ ಡಾಕ್ಟರ್ ಆಲ್ಮೋಸ್ಟ್ ಅಲ್ಲಿ ಮುಸ್ಲಿಮ್ಸ್ ಡಾಕ್ಟರ್. ಆ ಡಾಕ್ಟರ್ ಪ್ಲಸ್ ಅಂತರ ಕೂಡ ಆಗ್ತಾರಂತ ಮಾಸ್ಟರ್. ಆ ಮಾಸ್ಟರ್ ಹತ್ರ ಯಾವಾಗ ನಾನು ಕರ್ಕೊಂಡು ಹೋಗಿದ ತಕ್ಷಣನೇ ಬಾಯಿ ಸಿಕ್ಕಂಗ್ ಬೈದ್ ಬಿಟ್ರು ನನ್ನ. ನಮ್ ಚಿಕ್ಕಪ್ಪವ್ರನ್ನ ಕೂಡ ಬೈದ್ ಬಿಟ್ರು, ನೀವು ಇಷ್ಟು ಟೆಕ್ನಾಲಜಿ ಬೆಳೆದ್ ಬಿಟ್ಟಿದೆಲ್ಲ, ಇನ್ನ ಈ ಹುಡುಗಿಗೆ ಆ ಸ್ವಾಮಿ ಈ ಸ್ವಾಮಿ ಅಂತೇಳಿ ನೀವು ತಿರುಗಿ 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 ಈ ಹುಡುಗನ್ ಏನೋ ಮಾಡ್ಬಿಡ್ತಾರಲ್ಲ, ಫಸ್ಟ್ ಈ ಹುಡುಗನ್ ಕರ್ಕೊಂಡು ಹೋಗಿ ನೀವು ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ಸಿರಿ, ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದ್ರು. ಅವಾಗ ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ ಬಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ TB ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ ಪೇನ್ ಲಿದ್ದ 6 ವರ್ಷ ಸತತವಾಗಿ ನಾನು ಕಷ್ಟ ಬಿದ್ದಿದ್ ಸಾಕಾಯ್ತು. TB ಅಟ್ಯಾಕ್ ಆಗಿದ್ದ ಅಂದಿದ ತಕ್ಷಣನೇ 4 ದಿನ ಅಡ್ಮಿಟ್ ಆದೆ. ಆ ಮಾಸ್ಟರ್ಸು ಡಾಕ್ಟರ್ ಏನ್ ಹೇಳಿದ್ರಂದ್ರೆ, ಸತತವಾಗಿ ನೀನು ಬೆಳಿಗ್ಗೆ 3 ಟ್ಯಾಬ್ಲೆಟ್, ಮಧ್ಯಾಹ್ನ 3 ಟ್ಯಾಬ್ಲೆಟ್, ರಾತ್ರಿ 4 ಟ್ಯಾಬ್ಲೆಟ್ ತಗೋಬೇಕು ಕಂಪಲ್ಸರಿ ಅಂತ ಹೇಳಿದ್ರು. ಅದು ಎಷ್ಟು ತಿಂಗಳಂದ್ರೆ 3 ತಿಂಗಳು ಕಂಪಲ್ಸರಿ ತಗೋಬೇಕಂತ ಹೇಳಿದ್ರು. ಆ 3 ಮತ್ತೆ ಆಮೇಲೆ ಬ್ಯಾಕ್ ಪೇನ್ ಟ್ಯಾಬ್ಲೆಟ್. ಆಲ್ಮೋಸ್ಟ್ ಅಲ್ಲಿ ಎಷ್ಟು ಟ್ಯಾಬ್ಲೆಟ್ ಅಂದ್ರೆ ನನ್ನ ಜೀವನದಲ್ಲಿ ಟ್ಯಾಬ್ಲೆಟ್ ತಿಂದು 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 ಆಲ್ಮೋಸ್ಟ್ ಅಲ್ಲಿ ನಾನು ಸ್ವಲ್ಪ ಕಲರ್ ಆಗಿದ್ದೆ. ಅವಾಗ ಮೈಯೆಲ್ಲ ಪೂರಾ ಬ್ಲ್ಯಾಕ್, ಯಾಕಂದ್ರೆ ವಿಷ ಪದಾರ್ಥ ಬಹಳ ಜಾಸ್ತಿ ಆಗಿದೆ ಅಲ್ಲ, ಪೂರಾ ಮೈಯೆಲ್ಲ ಬ್ಲ್ಯಾಕ್ ಆಗ್ಬಿಡ್ತು. ಏನಪ್ಪಾ ಈ ತರ ಆಯ್ತಲ್ಲ ಅಂತೇಳಿ ಅನ್ಕೊಂತಿರ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಹೋಗಿ
ಡಾಕ್ಟರ್ನ ಹೋಗಿ ಕೇಳಿದ್ದೀನಿ. ಟ್ಯಾಬ್ಲೆಟ್ ತಿಂತಾನೆ ಇದ್ದೀನಿ ಬ್ಯಾಕ್ ಪೇನ್ಗೋಸ್ಕರ, ಬ್ಯಾಕ್ ಪೇನ್ ಕಡಿಮೆ ಆಗೋಲ್ದು, ಏನ್ ಮಾಡ್ಬೇಕು ಗೊತ್ತಾಗೋದು. ಲಾಸ್ಟಿಗೆ ಒಬ್ಬ ಡಾಕ್ಟರ್ ಹತ್ರ ಹೋಗಿದ್ ಮಾಸ್ಟರ್ಸ್, ಯಾಕಂದ್ರೆ RMP ಡಾಕ್ಟರ್ ನಮ್ಗೆ ಗೊತ್ತಿರೋ ಆತ. ಸರ್, ಒಂದು ಮಾತು ಹೇಳ್ತೀನಿ ನೋಡ್ರಿ, ನೀವು ಡಾಕ್ಟರ್ ಅಲ್ವಾ? ಒಂದು ಸಾರಿ ನನ್ ಬ್ಯಾಕ್ ಪೇನ್ ಅಂತ ಬಹಳಷ್ಟು ಡಾಕ್ಟರ್ ತೋರಿಸಿದಿನಲ್ಲ, ಇವಾಗನ ಒಂದ್ ಸತ್ಯ ಹೇಳ್ರಿ. ಏನಂದ್ರೆ ಬ್ಯಾಕ್ ಪೇನ್ ಬಂದಿದ್ರೆ ನನ್ನ ಜೀವನದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಇಲ್ಲ ಅಂತ ಹೇಳಿ ಕಣ್ಣೀರಿಟ್ಕೊಂಡು ಕೇಳ್ಬಿಟ್ಟೆ. ಕೇಳಿದ ತಕ್ಷಣನೇ ಅಯ್ಯೋ ಪಾಪ, ಏನ್ ಮಾಡ್ಬೇಕು ಇವಾಗ, ನಿನಗೆ ಹೇಳಿದ್ರಿಗಿನ ಒಂದು ಸತ್ಯ ಹೇಳಿದ್ರಿಗಿನ ಮತ್ತೆ ಆಮೇಲೆ ಯಾಕಂದ್ರೆ ಹೇಳ್ಬಾರ್ದು. ಒಂದು ಸಾರಿ ಜೀವನದಲ್ಲಿ ಬ್ಯಾಕ್ ಪೇನ್ ಅಂತ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗೋದು ಭಾರಿ ಡೌಟ್. ಯಾಕಂದ್ರೆ ಟ್ಯಾಬ್ಲೆಟ್ ತಿಂತಾನೇ ಇರ್ಬೇಕಂತ ಹೇಳ್ಬಿಟ್ರು. ಪೂರ್ತಿ ಸೋತೋಗ್ಬಿಟ್ಟೆ ಮಾಸ್ಟರ್ಸ್. ಎಷ್ಟು ಸೋತೋಗಿನಂದ್ರೆ ಆಯ್ತು, ನನ್ನ ಅರ್ಧ ಜೀವನ ಇಲ್ಲಿಗೆ ಆಗೋಗ್ಬಿಡ್ತು. ಏನ್ ಮಾಡ್ಬೇಕು, ಜೀವನ ಬದುಕ್ಬೇಕಂದ್ರೆ ಬದುಕ್ಬೇಕಷ್ಟೇ, ಆಯ್ತು ಹೇಳಿ ಅಂತೇಳಿ ಸುಮ್ನೆ ಆಗ್ಬಿಟ್ಟೆ. ಅವಾಗ್ಲಿದ್ದ ಯಾವ ಟ್ಯಾಬ್ಲೆಟ್ಗಳು ಬಳಸ್ತಾನೆ ಇದ್ದೀನಿ, ಇನ್ನು ಯಾವಾಗ ಬ್ಯಾಕ್ ಪೇನ್ ಇತ್ತು ಬಳಸ್ತಾನೆ ಇದ್ದೀನಿ. ಆಯ್ತು ಹೇಳಿ, ಈ ಹುಡುಗಿ ಏನ್ ಹಿಂಗಾಗ್ಬಿಡ್ತಾನಲ್ಲ ಅಂತೇಳಿ ಮನೆಯಲ್ಲೆಲ್ಲರೂ ಆಲ್ಮೋಸ್ಟ್ ಅಲ್ಲಿ ಪ್ರತಿದಿನ ಅಳೋದು 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 ಅಷ್ಟೇ ಆಯ್ತು. ಇನ್ನೇನ್ ಮಾಡ್ಬೇಕು, ಈ ಹುಡುಗಿಗೆ ಆಲ್ಮೋಸ್ಟ್ ಅಲ್ಲಿ ಈ ಹುಡುಗಿ ಹಿಂಗೈತನಲ್ಲ, ಮದುವೆ ಮಾಡಿದ್ರೆ ಜೀವನನೇ ಚೇಂಜ್ ಆಗ್ಬಿಡ್ತೈತೆ ಅಂತೇಳಿ ಆ ಟೈಮ್ ನಲ್ಲಿ ನಮ್ಮ ಮನೆಯವರಿಗೆ ಆಲೋಚನೆ ಬಂದಿರೋದೇ ದೊಡ್ಡದು. ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೂ ಅಷ್ಟು ವೀಕ್ ಆಗಿದ್ದೀನಿ ನಾನು. ಎಂತ ಆಲೋಚನೆ ಮಾಡಿದ್ದಾರೆ ಅಂದ್ರೆ, ಆ ಟೈಮ್ ನಲ್ಲಿ ನಮ್ಮ ಮನೆಯವರಿಗೆ ಆಲೋಚನೆ ಬಂತು. ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ, ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ. ಅಯ್ಯೋ, ನಾನೇ ಪೇಷಂಟ್ ಆಗಿದ್ದೀನಿ, ಈ ಪೇಷಂಟ್ ಅನ್ನು ಕಟ್ಕೊಂಬಳಿ ಎಲ್ಲಿದ್ದಾಳೆ ಏನು ಗೊತ್ತಿಲ್ಲ. ನೀವ್ ನೋಡಿದ್ರೆ ಮದುವೆ ಮಾಡ್ಕೋ ಅಂತಿರಲ್ಲ ಅಂತೇಳಿ ಬಹಳ ಒಂದು ತಿಂಗಳು ಫೈಟ್ ನಮ್ಗೆಲ್ಲರಿಗೆ. ನಮ್ ಚಿಕ್ಕಪ್ಪವ್ರು ಬಂದು ಕೇಳ್ತಾ ಇದ್ರು, ಬೇಡ 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 ಅಂತೇಳಿ. ಒಂದು ದಿನ ಒಬ್ಬ ಅಂದ್ರೆ ನನಗೆ ಹುಡುಗಿ ಕೊಡ್ತೀನಿ ಅಂತೇಳಿ ಒಬ್ಬ ಊರ್ಲಿದ್ದ ಒಬ್ಬ ಸಾರ್ ಬಂದಿದ್ರಂತೆ. ನಾನು ಹಿಂಗ ಮಲ್ಕೊಂಡಿದ್ದೀನಿ. ಮಲ್ಕೊಂಡಿದ ತಕ್ಷಣನೇ ಭಾರಿ ವೀಕ್ ಆಗಿದ್ದೀನಲ್ಲ, ಮಲ್ಕೊಂಡಿದ ತಕ್ಷಣ ನಾನ್ ನೋಡಿಲ್ಲ ಆತ ನನ್ನ ನೋಡಿ, ಆ ಊರ್ನಲ್ಲಿ ಸರ್ಪಂಚ್ ಅಂತೇಳಿ ನನ್ನ ನೋಡಿ, ಓಕೆ ಈ ಹುಡುಗ ನನ್ ಮಗನ್ ಬೇಕಾದ್ರೆ ಕೊಡ್ತೇವೆ ಅಂತೇಳಿ ನನ್ನ ಒಪ್ಕೊಂಡು ಹೋಗಿದ್ದಾನಂತೆ. ಆ ಪುಣ್ಯಾತ್ಮ ಇನ್ನ ಹೆಂಗಿರ್ಬೋದಂತ ನನ್ಗೆ ಭಾರಿ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅಷ್ಟು ಟಿವಿ ಪೇಷಂಟ್ ಆಗಿ ಮಲ್ಕೊಂಡಿದ್ದೀನಿ. ನನ್ನ ನೋಡಿ ಏನ್ ನೋಡಿ ಆತ ಇಷ್ಟಪಟ್ಟನೇನು ಗೊತ್ತಿಲ್ಲ, ನನ್ ಮಗನ್ ಬೇಕಾದ್ರೆ ಕೊಡ್ತೀವಲ್ರಿ, ಆಲ್ಮೋಸ್ಟ್ ಆ ಊರಿಗೆ ಸರ್ಪಂಚ್ ಆತ, ಒಪ್ಕೊಂಡು ಹೋಗಿದ್ದಾನಂದ್ರೆ. ಅವತ್ತಿನ ದಿನ ನಮ್ ಮನೇಲೆಲ್ಲ ಜಗಳ ಆಯ್ತು. ಯಾಕಂದ್ರೆ ಈ ತರ ನಾನು ಇವತ್ತಿರ್ತೀನೋ ಇಲ್ಲೋ ಗೊತ್ತಿಲ್ಲ, ನನಗ್ ನೋಡಿದ್ರೆ ಮದುವೆ ಮಾಡ್ತೇನೆ ಅಂತ ನಾನು ಮಾಡ್ಕೊಂಬಂಗಿಲ್ಲ ಅಂತೇಳಿ ಒಂದು ವಾರ 15 ದಿವಸ ಫೈಟ್ ಆಯ್ತು. ಇವ್ರೆಲ್ಲಾರು ಏನ್ ಮಾಡ್ದಂದ್ರೆ, ಈ ತರ ಆದ್ರಿಗಿನ ಕೇಳಂಗಿಲ್ಲ ಇವ್ರು, ಏನೋ ಒಂದು ಮಾಡ್ಬೇಕಂತೇಳಿ ನನ್ನ ಸೆಂಟ್ರಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಬರೋದು ಬೈಯೋದು, ಬರೋದು ಬೈಯೋದು, ಬರೋದು ಬೈಯೋದು, ಪ್ರತಿ ದಿನ ಎಲ್ಲಾರು ಬೈದು 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 ಆಲ್ಮೋಸ್ಟ್ ಅಲ್ಲಿ ನಾನು ಒಪ್ಸೇ ಬಿಟ್ರು. ಒಪ್ಸಿದ ತಕ್ಷಣ ಎಸ್ ಅಂತ ಅನ್ಕಂಡೆ. ಎಸ್ ಅಂದಿದ ತಕ್ಷಣನೇ ಫಸ್ಟ್ ಹುಡುಗಿ ಆಯ್ತು, ನನ್ ನೋಡಿದೆ. ಎರಡನೇ ಹುಡುಗಿ ಆಯ್ತು, ಒಪ್ಕೊಂಡಿಲ್ಲ. ಮೂರನೇ ಹುಡುಗಿ ಪುಣ್ಯಾತ್ ಮೇಡಮ್, ನಮ್ ಮೇಡಮ್ ಅವರು ಎಲ್ಲಿದ್ಲು ಏನು ನಮ್ ಮೇಡಮ್ ನೋಡಿದೆ. ಓಕೆ ಆಯ್ತು. ಓಕೆ ಹಾಕಿದ ತಕ್ಷಣನೇ ಓಕೆ ಈ ಹುಡುಗಿನ ಒಪ್ಕೊಂಡಿನ ಅಂದಿದ ತಕ್ಷಣನೇ ಆ ಹುಡುಗಿನೆಲ್ಲ ಕೇಳಿದೆ, ನಿಮ್ಗೆ ಓಕೆನಾ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಓಕೆ ಆಯ್ತು ಅಂದಿದ ತಕ್ಷಣನೇ. ಯಾಕಂದ್ರೆ ಮನೆಯಲ್ಲಿ ದುಡ್ಡೇ ಇಲ್ಲ, ಏನ್ ಮಾಡ್ಬೇಕಂದ್ರೆ 6 ಮಂತ್ ಟೈಮ್ ಕೊಟ್ಟಿದ್ದಾರೆ. 6 ಮಂತ್ ಅಂತ ಹೇಳಿ ಅವ್ರು ಆಲ್ಮೋಸ್ಟ್ ಅಲ್ಲಿ ಒಂದು 5 ಮಂತ್ಗೆ ಮದ್ವೆ ಆಗ್ಬಿಡ್ತು. ಮದ್ವೆ ಆಗಿದ ತಕ್ಷಣನೇ ಒಂದ್ ಸ್ವಲ್ಪ ಹೋಗ್ಲಿ ಬಿಡ ಅಂತೇಳಿ, ಮದ್ವೆ ಆಯ್ತಲ್ಲ ಇವಾಗನೇ ಆಕ್ಟಿವ್ ಆಗಿ ಇರ್ತಾನೆ ಅಂತೇಳಿ ಅಂತ ಜೀವನದಲ್ಲಿ ಏನೋ ಒಂದು ಮಿನಿಮಮ್ ಒಂದು 6 ತಿಂಗಳು 1 ವರ್ಷ ಹ್ಯಾಪಿಯಾಗಿರಮ್ಮ ಅಂತೇಳಿ ಒಂದ್ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಯ್ತು. ಆಗಿದ ತಕ್ಷಣ 1 ವರ್ಷ ಆಯ್ತು. 1 ವರ್ಷ ಆಗಿದ ತಕ್ಷಣನೇ ನಮ್ಮ ಜಯಶ್ರೀ ಅಂತೇಳಿ ಹೆಣ್ಮಗಳು ಹುಟ್ಟಿದ್ಲು. ಹೆಣ್ಮಗಳು ಹುಟ್ಟಿದ ತಕ್ಷಣನೇ ಒಂಥರ ಖುಷಿ ನಮ್ಗೆ. ಯಾಕಂದ್ರೆ 3 ಗಂಡ್ ಮಕ್ಳು ನಮ್ಗೆ, ಹೆಣ್ಮಕ್ಳು ಯಾರಿಲ್ಲ. ನಾನು ಯಾವಾಗ ಹೆಣ್ಮಗಳು ಆಗಿದ ತಕ್ಷಣನೇ ಫ್ಯಾಮಿಲಿಯಲ್ಲಿ ಖುಷಿ ಆಯ್ತು. ಖುಷಿ ಆಗಿದ ತಕ್ಷಣನೇ ನನ್ ಒಂದೇ ಒಂದು ಆಸೆ ಇತ್ತು, ನಾನಂತೂ ರೋಗಗ್ರಸ್ತ, ನನ್ನ ಮಗಳನ್ನಾದ್ರೂ ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಪ್ರಾಬ್ಲಮ್ ಇರಬಾರ್ದು ಅಂತೇಳಿ ನನ್ನ ಮಗಳ್ ಚೆನ್ನಾಗಿ ನೋಡ್ಕೋಬೇಕಂತೇಳಿ ಒಂದು ದೃಢ ಸಂಕಲ್ಪ ಮಾಡ್ಕೊಂಡೆ. ಯಾವಗಳಿಗೆ ಏನೋ ಒಳ್ಳೆ ಟೈಮ್ ಬಂತು ಏನೋ ನನ್ಗಂತೂ ಗೊತ್ತಿಲ್ಲ. ನನ್ನ ಮಗಳಿಗೆ ಒಂದ್ ಸ್ವಲ್ಪ ಆರೋಗ್ಯ ಏರ್ಪೇರ್ ಆಯ್ತು ಮಾಸ್ಟರ್ಸ್. ಆರೋಗ್ಯ ಅಂದ್ರೆ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ, ಫಸ್ಟ್ ಇಲ್ಲಿ ತಲೆ ಮೇಲೆ ಕೂದ್ಲ ಉದುರ್ತಾ ಇದ್ರಲ್ಲ, ಅಯ್ಯೋ ಸಣ್ಣ ಹುಡುಗಿ ಅಲ್ಲ, ಕೂದ್ಲ ಉದುರ್ತಾ ಇದಾವ, ಏನ್ ಮಾಡ್ಬೇಕು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತೇಳಿ ಗಾಡಿಯಲ್ಲಿ ಏರ್ಸ್ಕೊಂಡು ನಮ್ಮ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಎದುರುಗಡೆ ಆದರ್ಶ ಆಟ್ಕೆರೆ ಅಂತೇಳಿ, ಅಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬ
ಪಾರ್ಟ್ಸ್ ಬೇಕಾಗಿರ್ತಕ್ಕಂಥ ಡಾಕ್ಟರ್ಸ್ ಅಲ್ಲೇ ಸಿಗೋದೆಲ್ಲ. ಓ ಆಗ ಆಯ್ತೋಳೆ ಅಂತೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಬಳ್ಳಾರಿಯಲ್ಲಿ ಆದಿಶಕ್ತಿ ಪಿರಮಿಡ್ ಅಂತೇಳಿ ಓಪನಿಂಗ್ ಆಗಿದೆ. ಆದಿಶಕ್ತಿ ಪಿರಮಿಡ್ ಓಪನಿಂಗ್ ಆಗಿದೆ. ಆ ಓಪನಿಂಗ್ ಗೆ ಪತ್ರಿ ಸರ್ ಬಂದಿದ್ದಾರೆ ಅವರು. ನನಗೆ ಆಲ್ಮೋಸ್ಟ್ ಪತ್ರಿ ಸರ್ ಅಂಬೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಗಾಡಿ ಹಾಕೊಂಡ್ ಬರ್ತಾ ಇದ್ದೀನಿ, ಹಿಂಗೇ ನೋಡ್ದೆ ತಾತ ಅವ್ರು ಕುಂತಿದ್ದಾರೆ. ಯಾಕಂದ್ರೆ ನನಗೆ ಅನ್ಸಿರೋದು ಹೇಳ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಬೇಡ್ರಿ. ಅಲ್ಲಿ ತಾತ ಕುಂತಿದ್ದಾನಲ್ಲ, ಏನ್ ಕಣ್ ಮುಚ್ಕೊಂಡ್ ಕುಂತಿದ್ದಾನ, ಬಾ ಚೆನ್ನಾಗ್ ಕುಂತಿದ್ದಾನೆ. ಈ ತಾತನ ಹತ್ರ ಹೋದ್ರೆ ಏನಾದ್ರೂ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೇನೋ ಅಂತೇಳಿ ಅನ್ಕೊಂಡಿದ ತಕ್ಷಣನೇ ಒಳಗಡೆ ಎಸ್ ಅಂತ ಹೇಳುತ್ತೆ ಮಾಸ್ಟರ್. ಒಳಗಡೆ ಎಸ್ ಅಂತ ಹೇಳುತ್ತೆ, ಆದ್ರೆ ಇದು ಕೇಳವಲ್ದು. ನಡಿ 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 ನಡಿ, ಟ್ರಾಫಿಕ್ ಆಗಿದೆ, ನಡಿ 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 ಅಂತೇಳಿ ಮತ್ತೆ ಆಮೇಲೆ ಹಂಗೆ ಹೋದ್ವಿ. ಹೋಗಿದ ತಕ್ಷಣ ಆ ಬ್ಯಾನರ್ಗಳೆಲ್ಲ ಹಾಕಿದ್ದಾರೆ, ಈ ತಾತ ಇಲ್ಲೇ ಎಲ್ಲ ಇದ್ದಾನೆ, ಮೆಡಿಟೇಷನ್ ಅಂದ್ರೆ ಧ್ಯಾನದ ಬಗ್ಗೆ ಏನೋ ಹೇಳ್ಕೊಡ್ತಿದ್ದಂಗೆ ಇದಾರೆ, ಫೀಸ್ ಬೇಕಾದ್ರೆ ನಾನು ಕೊಟ್ಟು ಬಿಡ್ತೀನಿ ಈ ತಾತಿಗೆ, ನನಗೆ ಮೆಡಿಟೇಷನ್ ಬಗ್ಗೆ ತಿಳ್ಕೊಡ್ತಾರೇನೋ ಅಂತೇಳಿ. ಆಯ್ತೋಳೆ ಅಂತೇಳಿ ಅಲ್ಲಿ ಬಂದೆ ಮಾಸ್ಟರ್ಸ್. ಬಂದಿದ ತಕ್ಷಣನೇ ನನ್ನ ಮಗಳ್ ನೋಡಿ ಆಯ್ತೋಳು ಹಾಸ್ಪಿಟಲ್ ಅಲ್ಲಿ, ಯಾವ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಸ್ಕಿನ್ ಡಾಕ್ಟರ್ ಬೇಕಾಗಿತ್ತು. ಲೆಫ್ಟ್ ಸೈಡ್ ಅಲ್ಲಿ ಸ್ಕಿನ್ ಡಾಕ್ಟ್ರು, ಯಾಕಂದ್ರೆ ಈ ಬ್ರೈನ್ ಡಾಕ್ಟ್ರು, ಮತ್ತೆ ಆಮೇಲೆ ಕಣ್ಣಿನ ಡಾಕ್ಟ್ರು, ಮೂಗಿನ ಡಾಕ್ಟ್ರು, ಬ್ಯಾಕ್ ಪೇನ್ ಡಾಕ್ಟ್ರು, ಎಲ್ಲಾ ಡಾಕ್ಟ್ರುಗಳು ಒಂದು 7-8 ಹೆಸರುಗಳು ಬಂದಿದ್ದು. ಎಲ್ಲ ಓದ್ತಾ 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 ಲಾಸ್ಟ್ಗೆ ಎಂಡಿಂಗ್ಗೆ ಸ್ಕಿನ್ ಡಾಕ್ಟರ್ ನೋಡಿದೆ. ಓ ಇಲ್ಲಿ ಸ್ಕಿನ್ ಡಾಕ್ಟರ್ ಇದಾರಲ್ಲ, ಹೋಗಮ್ಮ ಅಂತೇಳಿ ನಾನು ಅನ್ಕೊಂಡೆ. ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ರೈಟ್ ಸೈಡ್ ನಲ್ಲಿ ಮತ್ತೆ ಅದೇ ತಾತ ಕುಂತಿದ್ದೇನೆ. ಸುಮ್ಮನೆ ಹಿಂಗ್ ಕುಂತಿದ್ದೇನೆ. ಅಲ್ಲಿ ಅಯ್ಯೋ ಮತ್ತೆ ಇಲ್ಲಿ ತಾತ ಕುಂತಿದ್ದೇನಲ್ಲ, ಇಲ್ಲಿ ಏನೈತಿ ಇಲ್ಲಿ ಫಂಕ್ಷನ್ ಅಂತೇಳಿ ಹಿಂಗ್ ತಲೆತ್ತಿ ನೋಡಿದ್ರೆ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಅಂದ್ರೆ ಒಂದು ಚೇಂಜ್ ಅಂತ ಆಗತ್ತಲ್ಲ, ಒಂದು ಪರಿವರ್ತನೆ. ಅವತ್ತು ನಾನು ಕನ್ನಡದಲ್ಲಿ ಸಂಪೂರ್ಣವಾಗಿ ಓದಿರ್ತಕ್ಕಂಥ ವರ್ಡ್ಸ್ ಅಂದ್ರೆ ಅವೇ ಅನ್ಕೊಂತೀನಿ ಮಾಸ್ಟರ್. ಯಾಕಂದ್ರೆ ಅಲ್ಲಿ ಏನ್ ಬರೆದಿದ್ರೆ ಅಂದ್ರೆ, ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ ಸಕಲ ಭೋಗದಾಯಿನಿ, ಧ್ಯಾನ ಸಕಲ ಸೃಷ್ಟಿಕಾರಿಣಿ ಅಂತ ಕೊಟ್ಟಿದ್ದಾರೆ. ಅದನ್ನ ನೋಡಿ 1 ನಿಮಿಷ ಸೈಲೆಂಟ್ ಆಗ್ಬಿಟ್ಟು ನಾನು ಅದನ್ನ ನೋಡ್ತಾ ಇದ್ದೀನಿ. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸಕಲ ಸೃಷ್ಟಿಕಾರಿಣಿ, ಧ್ಯಾನ ಸಕಲ ಜ್ಞಾನ ಪ್ರದಾಯಿನಿ ಅಂತೇಳಿ ಬರ್ದಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇದೀನಿ, ಕಣ್ಣಿನ ಡಾಕ್ಟ್ರು, ಮೂಗಿನ ಡಾಕ್ಟ್ರು, ಬ್ಯಾಕ್ ಪೇನ್ಗೆ ಒಂದು ಡಾಕ್ಟ್ರು, ನರಗು ಡಾಕ್ಟ್ರು, ಮತ್ತೆ ಆಮೇಲೆ ಸ್ಕಿನ್ ಡಾಕ್ಟ್ರು ಎಲ್ಲ ಬರ್ದಿದ್ದಾರೆ. ಮತ್ತೆ ಅದನ್ನ ನೋಡಿ ಮತ್ತೆ ಇಲ್ಲಿ ನೋಡ್ತಾ ಇದ್ದೀನಿ, ಧ್ಯಾನ ಸರ್ವರೋಗರಣಿ ನೋಡ್ತಾ ಇದ್ದೀನಿ. ಒಂಥರ ಕನ್ಫ್ಯೂಸ್ ಆಯ್ತು, ಏನಪ್ಪಾ ಧ್ಯಾನ ಮಾಡಿದ್ರೆ ಎಲ್ಲಾ ರೋಗ ನಿವಾರಣೆ ಅಂತ ಹೇಳ್ತಿದಾರೆ, ಆಯ್ತು ಹೋಗ್ಲೇಬೇಕು ಈ ತಾತನ ಹತ್ರ ನಾನು ಕಂಪಲ್ಸರಿ ಅಂತ ಅನ್ಕೊಂಡಿದ ತಕ್ಷಣನೇ ನನಗೆ, ಯಾಕಂದ್ರೆ ಆ ಟ್ಯಾಬ್ಲೆಟ್ ಕುಡ್ದು ಒಂಥರ ಗಜನಿ ಆಗ್ಬಿಟ್ಟಿದ್ದೆ, ಮತ್ತೆ ಮರ್ತೋಗ್ಬಿಡೋದು ಜಾಸ್ತಿ. ಯಾವಾಗ ಮರ್ತೋಗ್ಬಿಡ್ತೇನೆ ಅಂತೇಳಿ ಅಲ್ಲಿ ಒಂದು ಫೋಟೋ ತಗೊಂಡು ನನ್ನ ಮಗಳಿಗೆ ತೋರ್ಸ್ಕೊಂಡು ಬಂದ್ಬಿಟ್ಟೆ ಮಾಸ್ಟರ್ಸ್. ಬಂದಿದ ತಕ್ಷಣ ಮನೆಗ್ ಬಂದು ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದ ತಕ್ಷಣನೇ ಆ ಮೇಡಮ್ ಎತ್ತಿದ್ಲು, ಮೇಡಮ್ ಸುಜಾತ ಅಂತೇಳಿ, ಸುಜಾತ ಮೇಡಮ್ ಅಂತೇಳಿ ಫೋನ್ ಮಾಡಿದ ತಕ್ಷಣ, ಯಾಕಂದ್ರೆ ಇವಾಗ ನಾನು ನಾರ್ಮಲ್ ಆಗಿ ಇವಾಗ ಸಂಪೂರ್ಣ ಕನ್ನಡ ಮಾತಾಡ್ತಾ ಇದ್ದೀನಿ. ಅವಾಗ ಎಷ್ಟು ಒರಟು ಭಾಷೆ ಅಂದ್ರೆ, ಆ ಮೇಡಮ್ ಎಂಬುದಿಲ್ಲ ಏನೂ ಇಲ್ಲ, ನನ್ಗೆ ಅಸಲು ಮಾತುಗಳೇ ಒರಟಾಗಿ ಮಾತಾಡ್ತಿದ್ದೆ. ಅಯ್ಯೋ ಸರ್ ಹೇಳ್ರಿ ಸರ್, ಯಾರು ಫೋನ್ ಮಾಡಿದಂದ್ರೆ, ಮೇಡಮ್ ಹಿಂಗಿಂಗ ನಾನೇನ್ ಸಾರಲ್ಲ, ಹಿಂಗಿಂಗ್ ಮಾಮೂಲಾಗಿ ಬಂದಿದ್ದೆ, ಅದಕ್ಕಂತ ಯಾರು ಆ ತಾತ ಇದ್ರಲ್ಲ ಧ್ಯಾನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ ಬೇಕಾದ್ರೆ ಫೀಸ್ ಕೊಡ್ತೀನಿ, ಆ ತಾತ ನಂಗೆ ಧ್ಯಾನದ ಬಗ್ಗೆ ತಿಳಿಸ್ಕೊಡ್ತಾನ ಅಂತ ಹೇಳಿದ್ರೆ, ಸರ್ ನೀವ್ ಎಲ್ಲಿರೋದು ಅಂತ ಹೇಳಿದ್ರು. ಮೇಡಮ್ ಬಳ್ಳಾರಿಯಲ್ಲೇ ನಾನು ಇರೋದಂದ್ರೆ, ಓಕೆ ಸರ್ ನೀವು ಬಳ್ಳಾರಿಯಲ್ಲಿ ಇದ್ರಲ್ಲ, ಯಾವುದೇ ಒಂದು ಫೀಸ್ ಇಲ್ಲ ಏನಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿ ಹೇಳ್ಕೊಡ್ತೀವಿ, ನೀವು ಬರ್ರಿ ಅಂತ ಹೇಳಿದ್ರೆ, ಅಲ್ಲ ಮೇಡಮ್ ಆಲ್ಮೋಸ್ಟ್ ಅಲ್ಲೂ ನಾನು ಜಿಮ್ ಮಾಡಿದ್ದೀನಿ, ಕರಾಟೆ ಕಲ್ತಿದ್ದೀನಿ, ಮತ್ತೆ ಆಮೇಲೆ ಯೋಗ ಕೂಡ ಮಾಡ್ತಾ ಇದ್ದೆ, ಮತ್ತೆ ಈ ಧ್ಯಾನದ ಬಗ್ಗೆ ಒಂದೇ ಗೊತ್ತಿಲ್ಲ, ಪ್ರತಿ ಒಂದಕ್ಕ ಫೀಸ್ ಇದಾವೆ ಮೇಡಮ್, ಈ ಧ್ಯಾನಕ್ಕೆ ಕಲ್ಸ್ಕೊಡ್ತಾರ ತಾತ ಅಂದ್ರೆ ನೀವು ಫೀಸ್ ಇಲ್ಲ ಅಂತಾರಲ್ಲ, ಯಾವ ಕ್ಲಾಸ್ ಇರ್ಬೋದು ಅಂತೇಳಿ ಡೌಟ್ ಬಂತು. ನೀವು ಬರ್ರಿ ಅಂತ ಹೇಳಿದ್ರೆ ಆಯ್ತು ಅಂತೇಳಿ ಗಾಡಿ ಹಾಕೊಂಡು ಹೋಗಿದ್ದೀನಿ ಮಾಸ್ಟರ್ಸ್. ಗಾಡಿ ಹಾಕೊಂಡು ಹೋಗಿದ ತಕ್ಷಣನೇ ಅಲ್ಲಿ ಗಾಡಿ ಇಳಿದೀನಿ. ನೀವು ಮತ್ತೆ ಫೋನ್ ಮಾಡಿದ್ರೆ ಮೇಡಮ್ ಆಯ್ತು ಇಲ್ಲಿ ರೈಟ್ ಸೈಡ್ ಅಲ್ಲಿ ದಾರಿ ಇದೆ ನೋಡ್ರಿ, ನೀವು ಮ್ಯಾಲ್ ಬರ್ರಿ ಅಂದ್ರೆ, ಅಲ್ಲಿ ರವಂಡ್ ಆಗ್ತಾ ಇದೀನಿ, ದಾರಿನೇ ಸಿಗೋಲ್ ನನಗೆ. ಮೇಡಮ್ ನನಗೆ ದಾರಿ ಸಿಗೋಲ್ದು, ನೀವೇ ಬರ್ರಿ ಅಂತ ಹೇಳಿದ್ರೆ, ಆ ಮೇಡಮ್ ಅಂದ್ರೆ ಒಂದು ಧ್ಯಾನ ಮಾಡಿದ್ರೆ ಮಾಸ್ಟರ್ಸ್ ಯಾವ ರೀತಿ ಎನರ್ಜಿ ಆಗಿರ್ತಾರ ಅಂತ ನಾನು ನೋಡಿರೋದು ಮೊಟ್ಟ ಮೊದಲ ಬಾರಿಗೆ ಆ ಮೇಡಮ್ನ. ಅಷ್ಟು ವೈಬ್ರೇಷನ್. ಆ ಮೇಡಮ್ ಕೆಳಗೆ ಇಳಿದು ಬಂದ್ಲು. ಬೆಳಗಿನ ಜಾವನಲ್ಲಿ ಸೂರ್ಯೋದಯ ಆಗುವಾಗ ಯಾವ ರೀತಿ ಕಿರಣಗಳು ಬೀಳ್ತಾವಲ್ಲ, ಆ ರೀತಿ ಹಿಂದಲಿದ್ದ ಪೂರ್ತಿಯಾಗಿ ಒಂಥರ ಬ್ರೈಟ್ನೆಸ್.
ಆ ಮಕ ನೋಡಿದ ತಕ್ಷಣನೇ ಯಾವ್ದೋ ಒಂದು ದೇವತೆ ಬಂದು ಮಾತಾಡ್ತಾಳೆ ನಂಬಷ್ಟು ಒಂಥರ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅಷ್ಟು ಆ ಮೇಡಮ್ ಹಿಂಗೇ ನೋಡ್ತಾ ಇದೀನಿ. ಬರ್ರಿ ಸರ್ ನೀವ್ ಮೇಲೆ ಅಂತಿದ್ರೆ, ಅಬ್ಬಾ ಏನೋ ನನಗೇನೋ ಇವತ್ತು ಇಷ್ಟು ವೈಬ್ರೇಷನ್ ಆಗ್ತಾ ಇದೆ ಅಂತೇಳಿ ಆ ಮೇಡಮ್ ಮೇಲೆ ಕರ್ಕೊಂಡು ಹೋಗ್ತಿದ್ದಾಳೆ. ಒಂದೇ ಫ್ಲೋರ್ ಆಯ್ತು, ಎರಡನೇ ಫ್ಲೋರ್ ಆಯ್ತು. ಒಬ್ಬ ದೇವ್ರ ಹಿಂದೆ ಯಾವ ರೀತಿ ಹಿಂದೆ ಕರ್ಕೊಂಡು ಹೋಗ್ತಿದ್ರೆ ಯಾವ ರೀತಿ ಎನರ್ಜಿ ಆಗ್ತದ ಅಷ್ಟು ಸಂತೋಷ ಆಗ್ತಾ ಇದೆ ಆ ಮೇಡಮ್ ನಿಂದ ಹೋಗ್ತಾ ಇದ್ರೆ. ಆಯ್ತು ಅವಳೆ ಅಂದ್ರೆ ಮೂರನೇ ಫ್ಲೋರ್ ಕರ್ಕೊಂಡ್ ಬಂದು ಇದೇ ನೋಡ್ರಿ ಆ ಪಿರಮಿಡ್ ಅಂತೇಳಿ ಅಂತ ಹೇಳಿದ್ರು. ಹೋಗಿದ ತಕ್ಷಣ ಆ ಪಿರಮಿಡಿನ ಬಗ್ಗೆ ನೋಡಿದೆ. ಈ ಪಿರಮಿಡಿನ ಬಗ್ಗೆ ಯಾವತ್ತೋ ನಾನು ಕೇಳಿದ್ದೇನೆ ಅಂತೇಳಿ ಒಂದೆರಡು ನಿಮಿಷ ಹಿಂಗ್ ಕಣ್ ಮುಚ್ಕೊಂಡ್ ನೋಡಿದ್ರೆ ಈಜಿಪ್ಟ್ ಪಿರಮಿಡ್ ಬಗ್ಗೆ ನಾನು ಅವಾಗ 5ನೇ ಕ್ಲಾಸ್ನಲ್ಲ 6ನೇ ಕ್ಲಾಸಲ್ಲೇ ನಾನು ಓದಿದ್ದೆ. ಏ ಹೌದಲ್ಲ, ಈ ಈಜಿಪ್ಟ್ ಪಿರಮಿಡ್ ಬಗ್ಗೆ ಹೇಳಿದ್ದು ಈ ಮೇಡಮ್ ಅವರು ಈ ಈಜಿಪ್ಟ್ ಪಿರಮಿಡ್ ಬಗ್ಗೆ ಎಲ್ಲ ಹೇಳ್ತಿದ್ದಾಳೆ ಅಂತೇಳಿ ಅನ್ಕೊಂಡಿದ ತಕ್ಷಣನೇ ಒಳಗಡೆ ಹೋದೆ ಮಾಸ್ಟರ್ಸ್. ಯಾಕಂದ್ರೆ ಒಬ್ಬ ಒಂದು ಮೆಡಿಟೇಷನ್ ಮಾಸ್ಟರ್ಸ್ ಅಂದ್ರೆ ಯಾವ ರೀತಿ ಮಾತಾಡ್ತಾರ ಎಂಬುದು ಅವಾಗೆ ನಾನು ಕಲ್ತಿರೋದು. ಹೋಗಿದ ತಕ್ಷಣನೇ ಆ ಮನೆಗೆಲ್ಲ, ಯಾಕಂದ್ರೆ ಅವ್ರ ಮನೆ ಒಂದು 3-4 ಫ್ಲೋರ್ ದೊಡ್ಡ ಮನೆ, ಹಾಸ್ಪಿಟ್ಲು ಅವ್ರದ್ದು ಎಲ್ಲ ಉಚಿತವಾಗಿ ಕಟ್ಸ್ಕೊಟ್ಟಿದ್ದಾರಂತೆ ಮೇಡಮ್. ನನ್ಗೆ ಅಸಲ್ ಗೊತ್ತೇ ಇಲ್ಲ. ಅಲ್ಲಿ ಹೋಗಿದ ತಕ್ಷಣ ನಂಗೆ ಹಂಗ ಅನಿಸ್ತು. ಅನ್ಸಿದ ತಕ್ಷಣ ಒಳಗಡೆ ಹೋದೆ. ಸರ್ ನೀವ್ ಇರ್ರಿ ಒಂದ್ ನಿಮಿಷ, ನಾನ್ ಬೇಕಾದ್ರೆ ನಿಮ್ಗೆ ಚಾಪೆ ಹಾಸ್ತೀನಿ ಅಂತೇಳಿ ಚಾಪೆ ಹಾಸ್ತಾರೆ. ಮೇಡಮ್ ನೀವೆಲ್ಲಿ ಚಾಪೆ ಹಾಸ್ತೀರಿ, ನಾನ್ ಬೇಕಾದ್ರೆ ಕೆಳಗಡೆ ಕೂರ್ತೀನಿ. ಇಲ್ಲ ಇಲ್ಲ, ನೀವು ನಮ್ಮ ಅತಿಥಿಗಳು, ನೀವ್ ಏನು ಮಾಡಬಾರ್ದು, ನೀವು ಸುಮ್ನೆ ಇರ್ರಿ ಅಂತೇಳಿ ಚಾಪೆ ಹಾಕಿದ್ರು, ಬೆಡ್ಶೀಟ್ ಹಾಕಿದ್ರು. ನೀವು ಕೂಡ್ರಿ ಅಂತ ಹೇಳಿದ್ರು. ಕೂಡ್ರಿ ಅಂತ ಹೇಳಿದ ತಕ್ಷಣನೇ ಆಯ್ತು ಮೇಡಮ್ ಅಂತೇಳಿ ಕುಂತಿದ್ದೆ. ಅವಾಗ ಕೇಳಿದ್ರು ಮಾಸ್ಟರ್ಸ್ ನನಗೆ, ಸರ್ ಹೇಳ್ರಿ ಸರ್ ನೀವು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದ್ರು. ಯಾಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆಗಿನ ಒಬ್ಬ ಹಾಸ್ಪಿಟಲ್ ಅಲ್ಲಿ ಅಷ್ಟು ತಿರುಗಿದಿನಲ್ಲ, ಯಾವುದೇ ಒಂದು ಹಾಸ್ಪಿಟಲ್ ನಲ್ಲಾಗ್ಲಿ ನಮ್ ಮನೆಯಲ್ಲನ್ನಾಗ್ಲಿ ಏನ್ ಆಗ್ತಾ ಇದೆ ಎಂಬುದು ಕೇಳೋದಕ್ಕಿನ್ನ ಏನ್ ಹಿಂಗಾಗ್ದಿ ಎಂಬುದೇ ಬಹಳಷ್ಟು ನನಗೆ ಇದಿತ್ತಿರೋದು. ಯಾವಾಗ ಆ ಮೇಡಮ್ ನಿಮ್ಗೆ ಏನಾಗಿದೆ ಸರ್ ಕರೆಕ್ಟ್ ಆಗಿ ಹೇಳ್ಬಿಡ್ರಿ, ಎಲ್ಲಾ ಹೇಳ್ಬಿಡ್ರಿ ಅಂತ ಹೇಳಿದ್ರೆ, ನಾನು ಒಂದ್ ದೊಡ್ಡ ಗುಡ್ಡ ಇದೆ ಮಾಸ್ಟರ್ಸ್ ನನಗೆ. ಆ ಗುಡ್ಡನೆಲ್ಲಾ ತಗೊಂಡೋಗಿ ಆ ಮೇಡಮ್ ಮುಂದೆ ಇಟ್ಬಿಟ್ಟಿನಿ ನಾನು. ಆ ಮೇಡಮ್ ಒಂದೇ ಮಾತು ಏನ್ ಹೇಳಿದ್ರಂದ್ರೆ, 41 ಡೇಸ್ ನೀವು ಮೆಡಿಟೇಷನ್ ಮಾಡ್ಬಿಡ್ರಿ, ಈ ಧ್ಯಾನಕ್ಕೆ ಬಂದ್ಬಿಡ್ರಿ, ನೀವು ಆಮೇಲೆ ಸಂಪೂರ್ಣವಾಗಿ ಏನ್ ಬೇಕಾದ್ರೂ ನಿಮ್ ಪ್ರಾಬ್ಲಮ್ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ರು. ನನಗೆ ಹೆಂಗಾಗ್ಬಿಟ್ಟಿದ್ದೇನೆ ಅಂದ್ರೆ 41 ದಿನದಲ್ಲಿ ಸಂಪೂರ್ಣವಾಗಿ ನಿನ್ಗೆ ಎಲ್ಲಾ ಇರ್ತಕ್ಕಂಥ ಪ್ರಾಬ್ಲಮ್ಗಳೆಲ್ಲ ತೀರೋಗ್ಬಿಡ್ತಾವಂದ್ರೆ ಆಯ್ತು ಮೇಡಮ್. ಎಷ್ಟು ಸಂತೋಷ ಅಂದ್ರೆ ಹೇಳ್ರಿ ಮಾಸ್ಟರ್ಸ್, ನನ್ ಏನ್ ಮಾಡ್ಬಿಡ್ಬೇಕು ಹೇಳ್ಬಿಡ್ರಿ. ಏನೇನ್ ಎತ್ತು ಬಿಡ್ಬೇಕಾ, ಏನ್ ಮಾಡ್ಬಿಡ್ಬೇಕೋ, ಓಡ್ ಬಿಡ್ಬೇಕಾ, ಇಲ್ಲ ಏನಾದ್ರು ಆಯುರ್ವೇದಿಕ ಏನಾದ್ರು ಮೆಡಿಸಿನ್ ಏನಾದ್ರು ತಿಂದ್ ಬಿಡ್ಬೋದಾ, ಚೆನ್ನಾಗತ್ತೆ ಅಂತ ಹೇಳ್ಬಿಟ್ರಲ್ಲ ಅಂತೇಳಿ ಆ ಒಂದು ಕಲ್ಪನೆ ನನ್ಗೆ. ಇಲ್ಲ 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 ಸರ್ ಆತರ ಅಲ್ಲ, ನೀವು ಪ್ರತಿ ದಿನ ಬಂದು 1 ಗಂಟೆ ನಿಮ್ಗೆ ಏನೇ ಎಷ್ಟೇ ಪ್ರಾಬ್ಲಮ್ ಎಷ್ಟೇ ಕೆಲ್ಸಗಳಿರ್ಲಿ 1 ಗಂಟೆ ಬಂದು ಇಲ್ಲಿ ಧ್ಯಾನ ಮಾಡ್ರಿ ಅಂತ ಹೇಳಿದ್ರು. ನನಗೆ ಒಂಥರ ಸಂಕೋಚ. ಯಾಕಂದ್ರೆ ಅಷ್ಟು ಸತತವಾಗಿ 8 ವರ್ಷ ಎಷ್ಟೋ ಹಾಸ್ಪಿಟ್ಲ್ಗಳು, ಸ್ವಾಮೀಜಿ ಅವರು ಇವ್ರು ಎಲ್ಲಾ ತಿರುಗಿಬಿಟ್ಟಿದ್ದೀನಲ್ಲ. ಈ ಮೇಡಮ್ 1 ಗಂಟೆವರೆಗೆ 41 ದಿನ ಬಂದು ಕಣ್ಣು ಮುಚ್ಕೊಂಡು ಕೂಡ್ರಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಹೋಗ್ತಾವಂದ್ರೆ, ಮೇಡಮ್ ನೀವೇನಾದ್ರು ತಮಾಷೆ ಮಾಡ್ತೀರಾ ನೀವು ಅಂತ ಕೇಳಿದ್ರೆ, ಇಲ್ಲ ಸರ್ 1 ಗಂಟೆ ಬಂದು ನೀವು ಮೆಡಿಟೇಷನ್ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಹೋಗ್ತಾವ ಅಂತ ಹೇಳಿದ್ರು. ಓಕೆ ನೀವು ಕಣ್ ಮುಚ್ಕೊಂಡು ಕೂಡ್ರಿ ಅಂತ ಹೇಳಿದ್ರೆ ಈ ತರ ಕಣ್ ಮುಚ್ಕೊಂಡು ಕುಂತಿದ್ದೀನಿ ಮಾಸ್ಟರ್ಸ್ ಕೆಳಗಡೆ. ಕುಂತಿದ ತಕ್ಷಣನೇ ಎಷ್ಟು ಆಲೋಚನೆಗಳು ಬರ್ಬೇಕಾಗಿರೋದು, ಅವತ್ತು ಏನೋ ಆಲೋಚನೆಗಳು ಸತತವಾಗಿ 3/4 ತಾಸು ಹಂಗೆ ಕುಂತು ಬಿಟ್ಟಿದ್ದೀನಿ. 3/4 ತಾಸು ಸಂಪೂರ್ಣವಾಗಿ ಅಂದ್ರೆ ಶೂನ್ಯ ಸ್ಥಿತಿ ಹೆಂಗಿರುತ್ತೆ ನನ್ಗೆ ಗೊತ್ತಿಲ್ಲ, ಯಾವುದೇ ಆಲೋಚನೆಗಳಿರದ ಸ್ಥಿತಿನಲ್ಲಿ ಕುಂತು ಬಿಟ್ಟಿದ್ದೀನಿ. ಆ ಮೇಡಮ್ ಏನೋ 1-2 ನಿಮಿಷ ಆಯ್ತು 3 ನಿಮಿಷ ಆಯ್ತಾ ಅಂತ ನಾನು ಸುಮ್ಮನೆ ಹಿಂಗ್ ಕುಂತಿದ್ದೆ. ಆಮೇಲೆ ಕಣ್ ತೆಗೆದು ಕೇಳ್ತಾ ಇದೀನಿ, ಸರ್ ನೀವು ಎಷ್ಟೊತ್ತವ್ರು ಕುಂತಿರ್ಬೋದು ಸರ್ ನೀವು ಅಂತ ಹೇಳಿದ್ರೆ, ಏನಿಲ್ಲ ಮಾಸ್ಟರ್ಸ್ ನಾನು 1-2 ನಿಮಿಷ ಕುಂತಿರ್ಬೋದು ಮೇಡಮ್ ಅಂದ್ರೆ. ಇಲ್ಲ ಸರ್, ಯಾವ ಜನದಲ್ಲಿ ಏನ್ ಪುಣ್ಯ ಮಾಡಿದ್ರು ಯಾವ ಮಾಸ್ಟರ್ಸು ನೀವು ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿದಿನ ನಾವು ಧ್ಯಾನ ಮಾಡ್ರಿ ಧ್ಯಾನ ಮಾಡ್ರಿ ಧ್ಯಾನ ಮಾಡ್ರಿ ಅಂತ ಎಷ್ಟು ಜನರಿಗೆ ಹೇಳ್ತೀವಿ, ಅಂತದ್ದು ಅವರು ಬಹಳಷ್ಟು ಜನರು ಕೇಳೋದೇ ಇಲ್ಲ. ಅಂತದ್ದು ಬರೇ ಪತ್ರಿ ಸಾರ್ ಅವ್ರ ಫೋಟೋ ನೋಡಿ ನೀವು ಈ ಧ್ಯಾನದ ಬಗ್ಗೆ ತಿಳ್ಕೊಂಬಕ್ ಬಂದಿದ್ರಲ್ಲ, ಒಳ್ಳೆ ಗ್ರೇಟ್ ಮಾಸ್ಟರ್ಸ್ ಅಂತ ಚಪ್ಪಾಳೆ ಹೊಡೆದ್ ಬಿಟ್ರಿ ನನಗೆ. ಚಪ್ಪಾಳೆ ಹೊಡಿಯೋದು ಕೂಡ ಒಂಥರ ನನಗೆ ಹೊಸದೇ ಅದು. ಯಾಕಂದ್ರೆ ಯಾವತ್ತು ಚಪ್ಪಾಳೆ ಹೊಡ್ಸ್ಕೊಂಬೋದೇ ನನ್ಗೆ ಗೊತ್ತಿಲ್ಲಲ್ಲ, ಚಪ್ಪಾಳೆ ಹೊಡೆದ್ರು. ಅಯ್ಯೋ ಮೇಡಮ್ ಏನ್ ಮೇಡಮ್ ಅಂದ್ರೆ, ಹೌದು ಗತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯನೇ ಏನೋ ಈ ಜನ್ಮದಲ್ಲಿ ಆ ಬ್ಯಾಕ್ ಪೇನ್ ಬಂದಿದೆ, ನಿಮ್ಗೆ ಏನಾಗಲ್ಲ 41 ದಿನ ಮೆಡಿಟೇಷನ್ ಮಾಡ್ರಿ ಅಂತ ಹೇಳ್ಬಿಟ್ರು. ಆಯ್ತು ಮೇಡಮ್ ಅಂತೇಳಿ 41 ದಿನ, ಒಂದಿನ ಆಯ್ತು. ಅವತ್ತಿನ ದಿನ ಮನೆಗೆ ಹೋದೆ. ನೆಕ್ಸ್ಟ್ ದಿನ ಬಂದೆ, 1 ಗಂಟೆವರೆಗೆ ಮೆಡಿಟೇಷನ್ ಮಾಡಿದೆ. 1 ಗಂಟೆ ಮೆಡಿಟೇಷನ್ ಮಾಡಿದ ತಕ್ಷಣನೇ ಏನೋ ಆಲೋಚನೆ ಬಂದಿಲ್ಲ. 3ನೇ ದಿನ ಬಂದೆ,
ಮೂರನೇ ದಿನ ಕುಂತಿದ ತಕ್ಷಣನೇ ಆಲೋಚನೆ ಸ್ಟಾರ್ಟ್. ಎಷ್ಟು ಆಲೋಚನೆಗಳಂದ್ರೆ ಒಂದು 2 ನಿಮಿಷ 1 ನಿಮಿಷ ಕಣ್ಣು ಮುಚ್ಕೊಂಡು ಕುಂತ್ರೆ ನನಗೆ ಏನೋ ಆಗ್ಬಿಡ್ತೈತೆ ಅನ್ನೋ ಭಯ. ಯಾಕಂದ್ರೆ ಇಲ್ಲಾರ್ದಂತ ಆಲೋಚನೆ ಎಲ್ಲಾ ಬರ್ತಾ ಇದಾವೆ. ಒಂಥರ ಭಯ ಭಯ ಭಯ. ಮೇಡಮ್ ಬರ್ತಾಳೆ ಅಂತ ಬರ್ತಿದ್ರೆ ಮೇಡಮ್ ಬರೋಲ್ದು. ಒಂದ್ 10 ನಿಮಿಷ ಆದ್ಮೇಲೆ ಮೇಡಮ್ ಬಂದಿದ ತಕ್ಷಣ ಹೇಳ್ಬಿಟ್ಟೆ, ಮೇಡಮ್ ನನ್ ಕುಂದ್ರಕ್ ಆಗೋಲ್ದು. ಫಸ್ಟ್ ಏನೋ ಕುಂತೆ ಪರವಿಲ್ಲ, 2ನೇ ದಿನ ಕುಂತೆ ಪರವಿಲ್ಲ, 3ನೇ ದಿನಕ್ಕೆ ಇವತ್ತು ಕುಂದಿರ್ತಾ ಇದೀನಿ, ಅಸಲು ಕುಂದ್ರಕ್ಕೆ ಆಗೋದು ಮಾಸ್ಟರ್. ಈ ಮೇಡಮ್ ಏನ್ ಮಾಡ್ಬೇಕು ಗೊತ್ತಾಗೋಲ್ದು ಅಂದ್ರೆ, ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನಾದ್ರು ಈ ಮಾತು ಏನಾದ್ರು ಆ ಮೇಡಮ್ ಕೇಳಿದ್ರೆ ನನ್ ಧ್ಯಾನಕ್ ಬರ್ತಿದ್ದಿಲ್ಲ, ಈ ಶರೀರ ಉಳಿತಿತ್ತು ಇಲ್ಲ ನನ್ಗಂತೂ ಗೊತ್ತಿಲ್ಲ ಮಾಸ್ಟರ್ಸ್. ಆ ಮೇಡಮ್ ನನ್ ಕೇಳ್ಬಿಟ್ಲಿ. ಏನ್ ಕೇಳಿಲ್ಲ ಅಂದ್ರೆ, ಸರ್ ನೀವ್ ಏನ್ ಅನ್ಕೋಬೇಡ್ರಿ ಸರ್, ಒಂದ್ ಮಾತು ಕೇಳ್ತೀನಿ ಅಂದ್ರೆ, ಇಲ್ಲ ಮೇಡಮ್ ಹೇಳ್ರಿ, ಏನಾಗ್ಲಿ ಪ್ರಾಬ್ಲಮ್ ಇದ್ರೆ ನಾನು ನಿಮ್ ಸರಿ ಮಾಡ್ತೇನೆ. ನೀವೇನಾದ್ರೂ ಮಾಂಸ ತಿಂತೀರಾ ಅಂತ ಕೇಳಿದ್ರು. ಮೇಡಮ್ ನೀವು ಏನ್ ತಿಳ್ಕೊಬೇಡ್ರಿ, ಇವಾಗ ನನ್ ಮನೆಯಲ್ಲಿ ತಿಂದೆ ಬಂದಿರೋದು ಮೇಡಮ್ ಅಂತ ಹೇಳಿದೆ. ಆಕ್ಚುಲಿ ಆಗಿ ಅಂದ್ರೆ ನನ್ ಮನೆಯಲ್ಲಿ ತಿಂದೇ ಹೋಗಿದ್ದೀನಿ. ನಮ್ಮ ಅಪ್ಪ ಏನ್ ಹೇಳ್ಕೊಟ್ಟಿದ್ರೆ ಅಂದ್ರೆ, ಲೇ ನೀವು ನಾಯಕರು, ನಾವೆಲ್ಲ ನಾಯಕರು ಗಟ್ಟಿಯಾಗಿರ್ಬೇಕಂದ್ರೆ ಬೇಸ್ ಮಟನೇ ತಿನ್ಬೇಕು. ಯಾಕಂದ್ರೆ ಈ ಮಾಂಸ ಕಂಡು ಅಲ್ಲ ಇದು, ಈ ಮಾಂಸ ಕಂಡಗ ಮಾಂಸನೇ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಯಾವಾಗ್ಲೂ ಮಾಂಸ 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 ತಿಂದು 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 ಅವಾಗ್ಲೂ ಮೇಡಮ್ ಫಸ್ಟಿಗೆ ಏನಾದ್ರು ಅಪ್ಪಿ ಮಾಸ್ಟರ್ಸ್ ನೀವ್ ಏನಾದ್ರು ಮಾಂಸ ತಿನ್ನಬಾರ್ದು ಅಂತ ಹೇಳಿದ್ರೆ ಬರ್ತಿದ್ನೋ ಇಲ್ಲ ನನಗಂತ ಗೊತ್ತಿಲ್ಲ. ಯಾಕಂದ್ರೆ ತಿನ್ನೋದೇ ಹೆಚ್ಚಿಗೆ ಮಾಂಸ ತಿಂತಿದ್ವಿ. ಆ ಮೇಡಮ್ ಕೇಳಿದ ತಕ್ಷಣನೇ, ಇಲ್ಲ ಸರ್ ಓಕೆ ಏನು ಪ್ರಾಬ್ಲಮ್ ಇಲ್ಲ, 41 ದಿನ 2 ಆಪ್ಷನ್ ಕೊಟ್ಲು ನನಗೆ. 41 ದಿನ ನೀನು ಮೆಡಿಟೇಷನ್ ಮಾಡು, ಈ 41 ದಿನ ನೀನು ಒಂದು ಏನೇ ಆದ್ರೂ ತತ್ತಿ ಆಗ್ಲಿ ಏನಾಗ್ಲಿ ತಿನ್ನಕ್ ಹೋಗ್ಬೇಡ, 41 ದಿನ ಆದ್ಮೇಲೆ ನೀನ್ ತಿನ್ನಂಗಿದ್ರೆ ತಿನ್ರಿ ಅಂತ ಹೇಳಿದ್ಲು. ಅಯ್ಯೋ ಇದೇನೋ ಬೇಷ ಇದೆಲ್ಲ, 2 ಆಪ್ಷನ್ ಕೊಟ್ಲು ಮೇಡಮ್, 41 ದಿನವರೆಗೆ ಬಿಟ್ಬಿಡಮ್ಮ, ಆಮೇಲೆ ಬೇಕು ಅನ್ಸಿದ್ರೆ ತಿನ್ನಮ್ಮ ಅಂತೇಳಿ ಅನ್ಕೊಂಡೆ ಮಾಸ್ಟರ್. ಅನ್ಕೊಂಡಿದ ತಕ್ಷಣನೇ ಆಯ್ತೋಳ ಅಂತೇಳಿ ಆವತ್ತಿನ ದಿನ ಮನೆಗ್ ಬಂದು ಎಲ್ಲರಿಗೂ ಹೇಳ್ಬಿಟ್ಟಿನಿ ನಾನು, ಅಮ್ಮ ನಾನು ಮನೆಯಲ್ಲಿ ಮಾಂಸ ಗಿಂಸ ತಿಮ್ಮಂಗಿಲ್ಲ ಅಂತೇಳಿ ನಮ್ಮ ಮೇಡಮ್ಗೆ ಹೇಳಿದೀನಿ, ನಮ್ಮ ಮನೆಯವ್ರು ಎಲ್ಲರಿಗೂ ಹೇಳಿದೀನಿ. ಅವ್ರು ಎಲ್ಲರೂ ನನ್ನ ಮುಖ ಹಿಂಗೆ ನೋಡ್ತಿದ್ದಾರೆ. ಅಲ್ಲೇ ಇವನೇ ತಿಂಬೋನು, ಇವನ್ ತಿಂಬೋದು ಬಿಡ್ತೀನಿ ಅಂತಾನಲ್ಲ ಇವನು ಒಳ್ಳೆ ವಿಚಿತ್ರ ಮಾತಾಡ್ತಾನಲ್ಲ, ಇವತ್ತು ಏನೋ ಒಂಥರ ಸಾಧನೆ ಮಾಡ್ತೇನೆ ನಮ್ಮಂಗ್ ಮಾಡ್ತಾನಲ್ಲ ಇವನು ಅಂತೇಳಿ ಎಲ್ಲ ನನ್ನ ಮುಖ ನೋಡಿ ನಗ್ತಾ ಇದ್ರು. ಆಯ್ತೋಳ್ ಬಿಡಪ್ಪ ಇವ್ರು ಏನಾನ, ಯಾಕಂದ್ರೆ ತಿನ್ನೋನ್ ನಾನೇ ಅಂತ ಅದನ್ನ ನಾನೇ ಬಿಡ್ತಾ ಇದೀನಿ ಅಂದ್ರಿಗಿನ ಇವ್ರು ನನ್ ನೋಡ್ತಾಗ್ತಾರ ಅಂತ ಸುಮ್ನೆ ಇದ್ದೆ. ನೆಕ್ಸ್ಟ್ ದಿನ ಏನಾಯ್ತು, ಮೆಡಿಟೇಷನ್ ಹೋಗಿದ್ದೀನಿ, 1 ತಾಸು ಕುಂತಿದ್ದೀನಿ. 10 ಗಂಟೆ ಎಷ್ಟು 9 ಗಂಟೆ ಆಗಿರ್ಬೋದು. 9 ಗಂಟೆಗೆ ಆಗಿದ ತಕ್ಷಣ ನಮ್ ಮೇಡಮ್ ಫೋನ್ ಮಾಡಿದ್ಲು, ಏನ್ರಿ ಇನ್ನ ಎಲ್ಲೇ ಇದ್ರಿ ನೀವು ಅಂತ ಹೇಳಿದ್ರೆ. ನಾನ್ ಮೆಡಿಟೇಷನ್ ಕುಂತಿದ್ದೀನಿ ಅಂದ್ರೆ, ಅಲ್ಲ ಇವತ್ತು ಸಾರ್ ಮಾಡ್ಬೇಕಾ ಬೇಡ ಅಂತ ಕೇಳಿದ್ಲು. ಅಯ್ಯೋ ಸಾರ್ ಮಾಡ್ತೀವೋ ಅನ್ನ ಮಾಡ್ತೀವೋ ಏನ್ ಮಾಡ್ತೀವೋ ನನ್ಗೇನ್ ಗೊತ್ತು, ಏನೇನ ಮಾಡ್ಕಂದ್ರೆ, ಅಲ್ಲ ಇವತ್ತಿನ್ನ ತಂದಿಲ್ಲ ನೀನು ಅಂತ ಹೇಳಿದ್ರೆ, ಅಯ್ಯೋ ನಾನ್ ತಿನ್ನಂಗಿಲ್ಲ ಅಂತ ನಿನ್ನೆನೆ ಹೇಳ್ಬಿಟ್ಟಲ್ಲ ನೀನ್ ಅಂದ್ರೆ, ಅಲ್ಲ ನೀನು ಅಷ್ಟು ಜಲ್ದಿ ಬಿಡ್ತೀಯ ಅಂತ ಯಾರಿಗ್ ಗೊತ್ತು, ಏನೋ ಸುಳ್ಳು ಹೇಳ್ತಿದ್ಯೇನೋ, ನೀನ್ ತಮಾಷೆ ಮಾಡ್ತಾ ಇದೀಯೇನೋ ಅಂತ ನನಗೆ ಹೇಳ್ತಾ ಇದೀಯೇನೋ ಅಂತ. ಅವಾಗಂದ್ರು, ಇಲ್ಲ ನಾನು ಸಂಪೂರ್ಣವಾಗಿ 40 ದಿನ ಬಿಟ್ಟೆ ನೀನು ಏನನ್ನ ಮಾಡ್ಕೊಳ್ರಿ ನೀವು ಅಂತೇಳಿ ಬಿಟ್ಟು ಮಾಸ್ಟರ್ಸ್. ಯಾವಾಗ ಬಿಟ್ಟಿದ ತಕ್ಷಣನೇ ಅವಾಗ ನಮ್ಮ ಅಪ್ಪ ಅವರು ಒಂಥರ ಆಪೋಸಿಟ್ ಇದ್ದಂಗೆ. ನಾನ್ ತಿನ್ನಂಗಿಲ್ಲ ಅಂತ ನಾನು, ನೀನ್ ತಿನ್ಬೇಡ ಬೇಕಾದ್ರೆ ನಾವೇ ತಿಂತೀವಳೆ, ನನ್ನ ಆಪೋಸಿಟೇ ಕುಂತ್ಕೊಂಡು ತಿನ್ನೋದು ಮನಸ್ಸೆಲ್ಲ. ಯಾಕಂದ್ರೆ ಮನಸ್ಸೆಲ್ಲ ಅವರೆಲ್ಲ ತಿಂತಿದ್ರೆ ನಾನ್ ಬೇಕಾದ್ರೆ ಅನ್ನ ಸಾರು ಇಲ್ಲಿ ತಿಂತಾ ಇದ್ದೀನಿ, ಆ ಮನಸ್ಸೆಲ್ಲ ಗಟ್ಟಿಯಾಗಿ ಹಿಡ್ಕೊಂತಿದ್ದೆ ನಾನು. ಅವ್ರೆಲ್ಲಾರು ಹಂಗೆ ತಿಂತಿದ್ರು, ಇಲ್ಲಿ ಸುಮ್ಮನೆ ನಾನು ರೈಸು ಅನ್ನ ತಿಂದು ಸುಮ್ಮನೆ ಇರೋದು. 41 ದಿನ ಹಂಗೇ ಮಾಡ್ತಾ ಇದ್ರು. ಆಗಿದ ತಕ್ಷಣ ಸಂಪೂರ್ಣವಾಗಿ, ಯಾಕಂದ್ರೆ 37 ದಿನ ಆಯ್ತು ಮಾಸ್ಟರ್ಸ್. 37 ದಿನ ಹಂಗೆ 1 ಅವರ್ 2 ಅವರ್ 3 ಅವರ್ ಮೆಡಿಟೇಷನ್ ಮಾಡ್ತಾ ಇದ್ದೆ. ಮಾಡ್ತಾ ಇರ್ಬೇಕಾದ್ರೆ 37ನೇ ದಿನ, ಯಾಕಂದ್ರೆ ಮೆಡಿಟೇಷನ್ ಬಗ್ಗೆ ಸಂಪೂರ್ಣವಾಗಿ ನನ್ಗೆ ಏನು ಹೇಳೇ ಇಲ್ಲ. ಮೆಡಿಟೇಷನ್ ಮಾಡು ಅಂತ ಹೇಳಿದ್ರು ಮೇಡಮ್. ಆಯ್ತು ಅಂದ್ರೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ ಮಾಸ್ಟರ್ಸ್. ಆ ಪಿರಮಿಡ್ ನಲ್ಲಿ ಬಂದಿದ ತಕ್ಷಣನೇ ಈ ತರ ಕುಂತಿದ್ದೀನಿ. ಈ ತರ ಕುಂತಿದ ತಕ್ಷಣನೇ ಕಣ್ ಮುಚ್ಕೊಂಡಿದ್ದೀನಿ. ಕಣ್ ಮುಚ್ಕೊಂಡಿದ ತಕ್ಷಣನೇ ಇಲ್ಲಿದ್ದ ಈ ಒಂದು ಹೊಟ್ಟೆ ಬಾಗ್ಲಿದ್ದ ನಾನು ಯಾವ ರೀತಿ ಕುಂತಿದ್ದೀನೋ ಆ ರೀತಿ ವೈಟ್ ಆಗಿ ಸೇಮ್ ನನ್ನಂಗೆ ಕುಂತಿದೆ. ಅದು ಕೂಡ ವೈಟ್ ಆಗಿ ಹಿಂಗ್ ಅಲ್ಲಾಡ್ತಾ ಇದೆ, ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಅಲ್ಲಾಡ್ತಾ ಇದೆ. ನಾನು ಕಣ್ಣಂತೂ ಮುಚ್ಚಿದ್ದೀನಿ, ಒಳಗಡೆ ಏನ್ ಅಲ್ಲಾಡ್ತಾ ಇದೆ ಗೊತ್ತಿಲ್ಲ. ನನ್ ಸಂಪೂರ್ಣವಾಗಿ ಕಾಣ್ತಾ ಇದೆ ನನಗೆ ಒಳಗಡೆ ಏನೋ ಅಲ್ಲಾಡ್ತಾ ಇದೆಯಲ್ಲಪ್ಪ, ಏನು ಕಾಲು ಕೈ ಎಲ್ಲ ಇಲ್ಲಾರ್ದಂತ ಸ್ಥಿತಿ ಬಂದೈತೆ. ನಾನು ಕುಂತಿದ್ದೀನ ಇಲ್ಲ ಅಂತೇಳಿ ನನ್ ಮೈಯೆಲ್ಲ ಒಜೆ ಇಲ್ಲ, ಹಾರಾಗ್ಬಿಟ್ಟಿದೆ. ಅಲ್ಲಿದ್ದು ಇಲ್ಲಿ ಹೋಗ್ತೈತೆ, ಅದ್ ಏನ್ ಹೋಗ್ತೈತೋ ನನ್ಗಂತೂ ಗೊತ್ತಿಲ್ಲ. ಇಲ್ಲಿದ್ದು ಬಂದು ಈ ಬ್ರಹ್ಮರಂಧ್ರಲಿದ್ದ ಅಂದ್ರೆ ಈ ತಲೆಲಿದ್ದ ಹೊರಗಡೆ ಒಂದು ಹೋಯ್ತು.
ಆ ವೈಟ್ ಕಲರ್ ಇದೆ, ಅದು ಅಂದ್ರೆ ಆತ್ಮಶಕ್ತಿ ಅಂತ ಇವಾಗ ಗೊತ್ತಾಗ್ತಿದೆ ಆಸ್ಟ್ರಲ್ ಟ್ರಾವೆಲ್ ಆಗಿ. ಅವಾಗ ಏನೋ ಹೋಯ್ತು ಹೋಯ್ತು ಹೋಯ್ತು, ಅಯ್ಯೋ ಏನ್ ಹೋಯ್ತು ಅಂತ ಹೇಳಿ ನಾನು ಒಂಥರ ಅರಸ್ತಾ ಇದ್ದೀನಿ, ಒಳಗಡೆ ಅರಸ್ತಾ ಇದ್ದೀನಿ. ಏನೋ ಹೋಗ್ತಾ ಇದೆ, ಯಾಕಂದ್ರೆ ಎಷ್ಟು ಹೋಗ್ತಾ ಇದೆ ಅಂದ್ರೆ ಈ ಶರೀರ ಇಲ್ಲಾರ್ದಂತ ಸ್ಥಿತಿ, ಶರೀರ ಹಿಂಗ್ ಅಲ್ಲಾಡಕತ್ತೈತೆ, ಕುಂತು ಬಿಟ್ಟಿದೆ ಒಂದು, ನೋಡ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ನಾನ್ ಕುಂತಿದ್ದೀನಿ, ಇಲ್ಲಿ ಏನೋ ಹೋಗ್ತಾ ಇದೆ ಅಂತ ಹೇಳಿ ಅಲ್ಲಿ ನೋಡ್ತಾ ಇದ್ದೀನಿ. ಎಲ್ಲಾ ಬೈಕ್ಗಳು, ಕಾರುಗಳು, ಜನರು ಎಲ್ಲ ಓಡಾಡೋದು ಎಲ್ಲ ನೋಡ್ತಾ ಇದ್ದೀನಿ. ಪಕ್ಷಿ ಯಾವ ರೀತಿ ಹಾರಾಡ್ತಾ ಇದೆ, ಆ ಒಂದು ಗಾಳಿಯಲ್ಲಿ ತೇಲ್ತಾ ಇದ್ದೀನಿ. ತೇಲ್ತಾ ಇದ್ದಿದ ತಕ್ಷಣನೇ ಮತ್ತೆ ಆಮೇಲೆ ಅಲ್ಲಿದ್ದ ಸುಮ್ನೆ ಹೋಗ್ತಾ ಇದೆ ಈ ಒಂದು ಆತ್ಮಶಕ್ತಿ, ಆ ಒಂದು ಆತ್ಮ ಹೋಗ್ತಾ ಇದೆ. ಹೋಗ್ತಾ ಇದ್ದ ತಕ್ಷಣ ಹಾಸ್ಟೆಲ್ ಟ್ರಾವೆಲ್ ನಲ್ಲಿ ಒಂದು ಹಿಮಾಲಯಗಳಾಗ, ಯಾಕಂದ್ರೆ ಹಿಮಾಲಯಗಳು ಹೋಗ್ಬೇಕಂದ್ರೆ ನನ್ಗೆ ಯಾವತ್ತೋ ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡಿದ್ದೆ. ಹೋಗಿದ ತಕ್ಷಣ ಆ ಹಿಮಾಲಯಗಳು ಎಷ್ಟಿದಾವೆ ಅಂದ್ರೆ ಆ ಹಿಮಾಲಯಗಳು ಎಲ್ಲಾ ಸುತ್ತಾ ಇದ್ದೀನಿ. ಒಂದು ಆ ಪಕ್ಷಿಯಾಗಿ ಯಾವ ರೀತಿ ಸುತ್ತಾ ಇದೆ ಅದೆಲ್ಲ ಸುತ್ತಿ 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 ಅದೇ ಆದ್ಮೇಲೆ ಇನ್ನೊಂದು ಪ್ರದೇಶ ಅಂತಾರೆ, ಅಂದ್ರೆ ಹೊಸ ಪ್ರದೇಶ ಹೋಗ್ಬೇಕಾದ್ರೆ ಅಲ್ಲಿ ಗಿಡ ಮರಗಳು ಎಲ್ಲ ಬಹಳಷ್ಟು ಇದ್ವು ಅನ್ಮತ್ತು. ಆ ಮರಗಳು ನಾನು ಸಂಪೂರ್ಣ ನೋಡಿದ್ದ ಅವತ್ತೇ ಅನ್ಕಂತೀನಿ ನಾನು. ಒಂದೊಂದು ಮರ ಯಾವ ರೀತಿ ಇದೆ ಅಂದ್ರೆ ಒಂದು ಮನೆ ತುಂಬಾ ಬುಡ ಹೆಂಗಿರುತ್ತೆ ಅಷ್ಟು ದೊಡ್ಡ ಮರಗಳು, ಒಂಥರ ಅರ್ಧ ಸ್ಥಿತಿಯಲ್ಲಿ ಇರ್ಬೋದು ಅಷ್ಟು ದೊಡ್ಡ ದೊಡ್ಡ ಮರಗಳೆಲ್ಲ ನೋಡ್ತಾ ಇದ್ದೀನಿ. ಹಚ್ಚು ಹಸರಾಗಿ ಆ ವೈಟ್ ನಲ್ಲಿ ಇರ್ತಕ್ಕಂಥ ಮಂಜು, ಆ ಗಡ್ಡೆ, ಆ ಜಲಪಾತಗಳೆಲ್ಲ ನೋಡ್ತಾ ನೋಡ್ತಾ ಆಯ್ತು ಹೇಳಿ ಇನ್ನ ಮೇಲೆ ತಲೆತ್ತಿ ನೋಡ್ತಾ ಇದೀನಿ. ಸರ್ರ ಅಂತ ಮುಂದೆ ಆ ನಕ್ಷತ್ರಗಳು ಹೋಗ್ತಾ ಇದ್ದೀನಿ. ಆ ನಕ್ಷತ್ರಗಳೆಲ್ಲ ಎಷ್ಟು ಚೆನ್ನಾಗಿದಾವೆ ಅಂದ್ರಿಗಿನ ಆ ನಕ್ಷತ್ರಗಳಾಗ, ಆ ಗ್ಯಾಲಕ್ಸಿ ಒಳಗೆ ಹೋಗ್ತಾ ಇದೀನಿ. ಆ ಚಂದ್ರಮಂಡಲಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಅಲ್ಲಿದ್ದ ಸೂರ್ಯಮಂಡಲ ನೋಡಿದ್ರೆ ಸರ್ರ ಅಂತ ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ. ಆ ಸೂರ್ಯಮಂಡಲ ಯಾಕಂದ್ರೆ ನೋಡ್ತಾ ಇದ್ರೆ ಆ ಸೂರ್ಯಮಂಡಲನಲ್ಲಿ ಬಹಳ ಬೆಂಕಿ ಅಂತಾರಲ್ವಾ, ಆ ಒಳಗಡೆ ಹೋಗೋದು ಹೊರಗೆ ಬರೋದು, ಒಳಗಡೆ ಹೋಗೋದು ಹೊರಗೆ ಬರೋದು, ಸುಡ್ತಾ ಇಲ್ಲಲ್ಲ ಅಂತೇಳಿ ಹೋಗೋದು ಹೊರಗೆ ಬರೋದು, ಆ ತರ ನೋಡ್ತಾ ಇದ್ದೀನಿ. ಏನಪ್ಪಾ ಈ ತರ ಏನ್ ಹಿಂಗಾಗ್ತದೆ. ಮತ್ತೆ ಅಲ್ಲಿದ್ದ ನಾನು ಕೆಳಗಡೆ ಕುಂತಿರೋದು ನನ್ ಕಾಣ್ತಾ ಇದೆ ಮಾಸ್ಟರ್. ಕೆಳಗಡೆ ಯಾವ ರೀತಿ ಮೆಡಿಟೇಷನ್ ಕುಂತಿದ್ದೀನೋ ಅದು ಕಾಣ್ತಾ ಇದೆ. ನಾನು ಎಲ್ಲಿ ಬೇಕಲ್ಲಿ ಹಾರಾಡ್ತಾ ಇದ್ದೀನಿ. ಹಾರಾಡ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲಿದ್ದ ಮತ್ತೆ ವಾಪಸ್ ಆಗಿ ಮತ್ತೆ ಅದೇ ಪ್ಲೇಸ್, ಯಾಕಂದ್ರೆ ಆ ಗಿಡ ಮರಗಳೆಲ್ಲ ಇದ್ವಲ್ಲ, ಮತ್ತೆ ಅಲ್ಲಿಗೆ ಬಂದು ಅಲ್ಲಿ ಒಂದು ಆರೆಂಜ್ ಕಲರ್ ಆಗಿ ಎಲ್ಲ ಒಂದು ಕಲರ್ ಕಾಣಿಸ್ತು ನನಗೆ. ಆರೆಂಜ್ ಕಲರ್ ಏನೋ ಕಾಣ್ತಾ ಇದೆಯಲ್ಲ ಅಂತ ಕೆಳಗಡೆ ಸರ್ರ ಅಂತ ಹಿಂಗ್ ಇಳಿತಿರ್ಬೇಕಾದ್ರೆ ಮಾಸ್ಟರ್ಸ್ ಅಂದ್ರೆ ಆ ಇವಾಗ ಋಷಿ ಮುನಿಗಳು ಅಂತೀವಲ್ಲ ನಾವು, ಅಲ್ಲಿ ಋಷಿ ಮುನಿಗಳು ಎಲ್ಲ ತಪಸ್ ಮಾಡಿ ಕಣ್ಮುಚ್ಕೊಂಡು ಕಮಾಂಡಲ್ ಮೇಲೆ ಕೈ ಇಟ್ಕೊಂಡು ಹಿಂಗ್ ಕುಂತಿದ್ದಾರೆ ಅವರೆಲ್ಲರೂ. ಎಷ್ಟು ಜನರು ಕುಂತಿದ್ದಾರೆ ಅಂದ್ರೆ ಒಂದೊಂದು ದಾಡಿ ಈ ತರ ಇಲ್ಲಿವರೆಗೂ ಬಂದಿದೆ, ಈ ತರ ಊರುಗಳೆಲ್ಲ ಬಿಟ್ಟಿದ್ದಾರೆ ಅವರೆಲ್ಲರೂ, ತಪಸ್ ಮಾಡ್ಕೊಂಡು ಹಿಂಗ್ ಕುಂತಿದ್ದಾರೆ ಅವರೆಲ್ಲರೂ. ಎಷ್ಟು ಸೈಲೆಂಟ್, ಅವ್ರು ಏನು ಮಾತಾಡ್ಸ್ತಾರೇನೋ ಅಂತೇಳಿ ಹಿಂಗ ಮಕದ ಮೇಲೆ ಮಕ ಇಟ್ಟು ಹಿಂಗ್ ನೋಡ್ತಾ ಇದ್ದೀನಿ. ಹಾ ತಾತವ್ರೆ 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 ಅಂತ ಹೇಳ್ತಾ ಇದೀನಿ, ಯಾರೂ ಮಾತಾಡುವಲ್ರು. ಅವ್ರು ಸುತ್ತೂರ ನಾನು ಸುತ್ತಾ ಇದ್ದೀನಿ, ಸುತ್ತಿ 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 ಎಲ್ಲಾ ಸುತ್ತಿದ್ಮೇಲೆ ಆಮೇಲೆ ನಿಧಾನಕ್ಕ ಏನ್ ಮಾಡ್ಬೇಕೋ ಗೊತ್ತಾವಲ್ದ ಅಂತೇಳಿ ಇನ್ನೊಬ್ಬ ಮಾಸ್ಟರ್ಸ್ ಮಾತಾಡಿಸ್ಬೇಕು ಅಂತ ಹೋಗ ಆ ಪಿರಮಿಡ್ ನಲ್ಲಿ ಒಂದ್ ಸ್ವಲ್ಪ ಗಾಳಿ ಬಂತ. ಗಾಳಿ ಬರ್ಬೇಕಾದ್ರೆ ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಯಾಕೆ ಮಾಡ್ಬಾರ್ದು ಅಂತ ಇವಾಗ ಗೊತ್ತಾಯ್ತು ನನಗೆ. ಆ ಪಿರಮಿಡ್ ನಲ್ಲಿ ಒಂಥರ ಗಾಳಿ ಶಬ್ದಕ್ಕ ಬಾಕಿ ಜಣ್ಣಂತ ಹುಡುಕಂತ, ಆ ಸೌಂಡಿಗೆ ಎಲ್ಲಿದ್ದೆ ಹೋಗಿದ್ನೋ ಅಲ್ಲಿದ್ದ ಸರ್ರ ಅಂತ ಬಂದು ಒಳಗಡೆ ಒಕ್ಕೊಂಡ್ಬಿಡ್ತದೆ. ಒಕ್ಕೊಂಡಿದ ತಕ್ಷಣ ಆ ಆನಂದ ಯಾವ ರೀತಿ ಅಂದ್ರಿಗಿನ ಹೇಳ್ಕೊಂಬೋದಕ್ಕ ಅಷ್ಟು, ಯಾಕಂದ್ರೆ ಕಷ್ಟನಂತೂ ಕಣ್ಣೀರಿಟ್ಟು ಹೇಳ್ಬೋದು, ಆನಂದನ ಹೇಳ್ಕೊಂಬೋಕೆ ಸಾಧ್ಯ ಇಲ್ಲ, ಅಂತ ಪರಿ ಆನಂದ. ಅಯ್ಯೋ ಮೇಡಮ್ಗೆ ಹೇಳ್ಬಿಡಮ್ಮ ಅಂತೇಳಿ ಮೇಡಮ್ಗೆ ಹೇಳಮ್ಮಂತಾರ, ಒಂಥರ ಉತ್ತೇಜವಾಗಿದ್ದೀನಿ. ಮೇಡಮ್ ಬರುವಲ್ದು, ಹೋಗ್ಲಿ ಬಿಡು ಮನಿಗ್ ಹೋಗಿ ನಮ್ಮವ್ರಿಗೆ ಏನೇನು ಹೇಳಮ್ಮಂದ್ರೆ ಇವ್ನೇನು ಹುಚ್ಚ ಅನ್ಕೊಂಡ್ಬಿಡ್ತಾನ, ಎಲ್ಲಾರು ಹುಚ್ಚ ಆಗ್ಬಿಡ್ತಾನ, ಇವ್ನೇನು ಹುಚ್ಚಾಗಿ ಮಾತಾಡ್ತೇನೆ ಅಂತ ಹೇಳಿ ನನ್ನ ಒಂಥರ ಹುಚ್ಚು ಮಾಡ್ಬಿಡ್ತಾರೆ ಅಂತೇಳಿ ಭಯ. ಏನ್ ಹೇಳಿದ್ರು ಮೇಡಮ್ ಅವ್ರಿಗೆ ಹೇಳ್ಬೇಕು. ಮೇಡಮ್ ನೋಡಿದ್ರೆ ಬರುವಲ್ದು, ಏನ್ ಮಾಡ್ಬೇಕಪ್ಪ ಅಂತೇಳಿ ಒಂದು 10 ನಿಮಿಷ 15 ನಿಮಿಷ ಒಂದು ಗಂಟೆವರೆಗೆ ಕಾದ್ನೆ. ಆಮೇಲೆ ಮೇಡಮ್ ಬಂದ್ಲು. ಮೇಡಮ್ ಬಂದಿದ ತಕ್ಷಣನೇ ನೆಕ್ಸ್ಟ್ ದಿನ ಅಂದ್ರೆ 27ನೇ ದಿನ ಹಂಗಾಯ್ತು. 28ನೇ ದಿನಕ್ಕೆ ಮೇಡಮ್ ಬಂದಿದ ತಕ್ಷಣ ಹೇಳ್ದೆ, ಮೇಡಮ್ ಹಿಂಗ ಆಯ್ತು ಅಂತ ಹೇಳಿದ್ರೆ, ಅಯ್ಯೋ ಗ್ರೇಟ್ ಮಾಸ್ಟರ್ ಸರ್ ನೀವು ಅಂತ ಹೇಳಿದ್ರು. ಯಾಕೆ ಮೇಡಮ್ ಈ ತರ ಚಪ್ಪಾಳೆ ಹೊಡ್ತೆ ಅಂದ್ರೆ, ಯಾಕಂದ್ರೆ ಈ ಒಂದು ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ, ಇದ್ರಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟೋ ಸಾಧನೆ ಇದ್ರೆ ಮಾಡ್ತಾರೆ, ಅಲ್ಲ ಅಂತದ್ದು ನೀನು ಈ 38ನೇ ದಿನಾನೇ ನೀನು ಮೆಡಿಟೇಷನ್ ಇದ್ದ ಈ ಆಸ್ಟ್ರಲ್ ಟ್ರಾವೆಲ್ ಮಾಡಿಯಲ್ಲ, ಗ್ರೇಟ್ ಮಾಸ್ಟರ್ಸ್ ನೀವು ಅಂತೇಳಿ ಅವರು ಚಪ್ಪಾಳೆ ಹೊಡೆದ್ರು. ಚಪ್ಪಾಳೆ ಹೊಡೆದಿದ ತಕ್ಷಣನೇ ನನಗೆ ಸಂತೋಷ ಆಯ್ತು. ಅಲ್ಲಿದ್ದ ಅವಾಗ ಹೇಳಿದ್ರು, ಏನ್ ಅಂತ ಹೇಳಿದ್ರೆ ಅಂದ್ರೆ, ಮಾಸ್ಟರ್ಸ್ ನೀವು ಎದಕ್ ಬಂದಿದ್ರಿ ಇಲ್ಲಿಗೆ ಅಂತ ಕೇಳಿದ್ಲ ಮೇಡಮ್. ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ಮೇಡಮ್, ನನ್ಗೆ ಬ್ಯಾಕ್ ಪೇನ್ ಇತ್ತಲ್ಲ ಅದಕ್ಕಂತ ಬಂದಿದ್ದೀನಿ ಅಂತೇಳಿ ಅನ್ಕೊಂಡಿದ್ದೀನಿ ಅಂದ್ರೆ,
ಅದೇ ನಿಮ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ಗಳ ಬಗ್ಗೆ ಬ್ಯಾಕ್ ಪೇನ್ ಇತ್ತಲ್ಲ ಅದಕ್ಕಂತ ಬಂದಿದ್ರಲ್ಲ ನೀವು ಅಂತ ಹೇಳಿದ್ರೆ, ಹೌದಲ್ಲ ಬ್ಯಾಕ್ ಪೇನ್ ಇತ್ತಲ್ಲ ಅಂತ ಹೇಳಿ ಹಿಂಗೆಲ್ಲ ಬ್ಯಾಕ್ ಪೇನ್ ಎಲ್ಲ ಮುಟ್ಕೊಂಡ್ ನೋಡ್ತಾ ಇದೀನಿ, ಬ್ಯಾಕ್ ಪೇನೇ ಇಲ್ಲ ನನಗೆ. ಹೌದಲ್ಲ ಬ್ಯಾಕ್ ಪೇನ್ ಇತ್ತಲ್ಲ ಅಂತ ಮುಟ್ಕೊಂಡ್ ನೋಡ್ತಾ ಇದೀನಿ. ಆಮೇಲೆ ಕೇಳಿದ್ ಮೇಡಮ್ ಒಂದೇ ಸರಿ, ಸರ್ ಇವಾಗ ನಿನ್ಗೆ ಮಾಂಸ ತಿನ್ಬೇಕು ಅನ್ಸುತ್ತಾ? ಇಲ್ಲ ಮಾಸ್ಟರ್, ದಯಮಾಡಿ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಮಾಂಸನೇ ಮುಟ್ಟಂಗಿಲ್ಲ ಅಂತೇಳಿ ಅವತ್ತು ನಾನು ಶಾಕಾಹಾರಿ ಆಗ್ತೀನಿ ಅಂತೇಳಿ ಆ ಮೇಡಮ್ ಪ್ರಾಮಿಸ್ ಮಾಡಿದ ತಕ್ಷಣ ಅವತ್ತಿಲಿದ್ದ ಸಂಪೂರ್ಣವಾಗಿ ನನ್ನ ಜೀವನ ಎಲ್ಲ ಈ ಮೆಡಿಟೇಷನ್ಗೆ ಎಲ್ಲ ಉಪಯೋಗಿಸಿದ್ದೀನಿ. ಅವತ್ತಿಲಿದ್ದ ಇವತ್ತಿನವರೆಗೆ ಸಂಪೂರ್ಣವಾಗಿ ನನ್ನ ಈ 3 ಮಕ್ಕಳು, ನಮ್ಮಮ್ಮ, ನಮ್ಮ ಮೇಡಮು ಅವರೆಲ್ಲರೂ ಶಾಕಾಹಾರಿಗಳಾಗಿ ಸಂಪೂರ್ಣವಾಗಿ ಧ್ಯಾನ ಯಾವ ರೀತಿ ಮಾಡ್ಬೇಕು ಏನಿಲ್ಲ ಅಂತೇಳಿ ಈ ಸ್ಟಾರ್ಟಿಂಗ್ ನಲ್ಲಿ ನಾನು ಧ್ಯಾನದ ಬಗ್ಗೆ ಇನ್ನ ಹೆಚ್ಚೆಚ್ಚಿಗೆ ತಿಳ್ಕೊಬೇಕಂತೇಳಿ ಎಲ್ಲಾ ಮಾಸ್ಟರ್ಸ್ ನನಗೆಲ್ಲ ಕನೆಕ್ಟ್ ಆದ್ರು. ಬಹಳಷ್ಟು ಜನರು ಈ ಧ್ಯಾನ ಹೆಚ್ಚೆಚ್ಚಿಗೆ ಮಾಡ್ಬೇಕಂತ ಹೇಳಿದ್ರೆ ಒಂದು ವಿಪಾಸನ ಅಂತ ಒಂದು ಮೆಡಿಟೇಷನ್ ಬಗ್ಗೆ ತಿಳ್ಕೊಂಡೆ. ಇನ್ನ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರಿಗಿನ ನನ್ನ ಒಂದು ಪುಣ್ಯನ ಏನೋ, ಯಾವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯನ ಏನೋ, ಈ ಗುಡಾಕೇಶ ಅಂತ ಒಂದು ಪ್ರೋಗ್ರಾಮ್ ಬಂತು. ಮಾಸ್ಟರ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ ಆಮೇಲೆ ಆ ಗುಡಾಕೇಶ್ ಬಗ್ಗೆ ಗೊತ್ತಾಯ್ತು. 2 ವರ್ಷ, ಯಾಕಂದ್ರೆ ಈ ಸೆಕ್ಷನ್ಕಿನ್ನ ಮುಂಚೆನೆ 2 ವರ್ಷ ಪ್ರಯತ್ನ ಮಾಡಿದೆ. ಅವಾಗೂ ಫಸ್ಟ್ ಸ್ಟಾರ್ಟಿಂಗ್ ವಿಫಲ ಆಯ್ತು. 2ನೇ ಟೈಮು ಮಾಡಿದೆ, ಅವಾಗೂ ಪ್ರಾಬ್ಲಮ್ ಆಯ್ತು. 3ನೇ ಟೈಮ್ಗೆ ಮಾಸ್ಟರ್ಸ್ ಹೇಳಿದ್ರೆ ಡೂ ಅಂಡ್ ಡೈ ಅಂತ ಹೇಳಿದ್ರು. ಅಂದ್ರೆ ಮಾಡು ಇಲ್ಲಾಂದ್ರೆ ಸತ್ತು ಹೋಗು ಅಂತ ಹೇಳದ್ಲಲ್ಲ ಯಾವಾಗ ಪತ್ತೆ ಸಾರು. ಮಾಡ ಅಂದ್ರೆ ಪಟ್ಟು ಪಟ್ಟರಾದು ಪಟ್ಟು ಬಿಡುವರಾದು ಪಟ್ಟು ಪಟ್ಟಡಂ ಕನ್ನ ಪಡಿ ಚಚ್ಚುಟ ಮೇಲಯ ವಿಶ್ವದಾಭಿರಾಮ ವಿನುರವೆಮ್ಮ ಅಂತೇಳಿ ತೆಲುಗಿನಲ್ಲಿ ಇದೆ. ಆ ತರ ಹೇಳಿದ ತಕ್ಷಣನೇ ನಾನು ಇಟ್ಕೊಂಡಿದ್ದೀನಲ್ಲ ಈ ಕಂಪಲ್ಸರಿ ಈ ಸಾರಿ ಗುಡಾಕೇಶನ್ ಕಂಪಲ್ಸರಿ ಮಾಡ್ಲೇಬೇಕಂತೇಳಿ ದೃಢ ಸಂಕಲ್ಪದಿಂದ ನಾನು ಈ ಗುಡಾಕೇಶ್ ಮಾಡ್ತೇನೆ. ಇವತ್ತಿಗೆ 12ನೇ ದಿನ. ಎಷ್ಟು ಎನರ್ಜಿ ಆಗಿದ್ದೀನಿ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಕೂಡ ಮಲ್ಕೊಂಬಾರ್ದಂಗ ರಾತ್ರಿ ಎಲ್ಲ ಈ ಧ್ಯಾನ ಮಾಡ್ತಿರ್ಬೇಕಾದ್ರೆ ಎಷ್ಟೋ ಅನುಭವಗಳು, ಯಾಕಂದ್ರೆ ಟೈಮ್ ಇಲ್ಲ ಮಾಸ್ಟರ್ಸ್. ಎಷ್ಟೋ ಅನುಭವಗಳು, ಆ ಸಂತೋಷ ಅಂದ್ರೆ ಹೇಳ್ಕೊಂಬಾರ್ದಂತ ಸಂತೋಷ. ಹ್ಯಾಪಿಯಾಗಿದ್ದೀವಿ. ಇನ್ನ ನನ್ನ ಅನುಭವಗಳು ಬಹಳ ಇದಾವೆ. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ನನ್ನ ಆತ್ಮಪೂರ್ವಕ ಧನ್ಯವಾದಗಳು ಹೇಳ್ಕಂತ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.